ಹೇಳಿದ್ರಂತೆ, Udupi has been on my brain for many days. Of course, the fame of Udupi has really preceded you, for so many people have explained to me the beauty of Udupi. And then there is your famous temple, where God himself turned away from the Brahmins, because they would not allow Harijans to approach him. And then I was promised all sorts of things if I came to Udupi, including, of course, jewelry and rich ornaments from ladies. Well, now you have begun redeeming the promise by giving me a purse containing rupees 1240. ಇದು ಒಂದು ಸದುದ್ದೇಶ ಇಟ್ಟುಕೊಂಡು ಗಾಂಧೀಜಿಯವರಿಗೆ ಇಲ್ಲಿಯ ಜನತೆ ಸಂಗ್ರಹಿಸಿ ಕೊಟ್ಟಿರುವಂಥ ಒಂದು ಏನು ತೈಲಿ ಅಥವಾ ಒಂದು ನಿಧಿ. ಈ ಕಾರ್ನಲ್ಲಿ ಬರುವಂಥದ್ದು. ಅಂದರೆ ಜನರ ಉದ್ದೇಶ ಏನಿರ್ತದೆ ಅಂದರೆ ಗಾಂಧೀಜಿಯವರ ದರ್ಶನ ಆಗಬೇಕು ಅಂತ. ಕಾರಿಗೆ ಟಾಪ್ ಇರುವುದಿಲ್ಲ, ಏನಿರುವುದಿಲ್ಲ. ಅದು ಕಾರು ಸಾಧಾರಣ ಓಪನ್ ಇರ್ತದೆ, ಈಗಿನ ಕಾರುಗಳಾಗಿ ಅಲ್ಲ. ಆದರೆ ಆಗಿನ ಗಾಂಧೀಜಿಯವರ ಯಾತ್ರೆಯನ್ನು ಗಮನಿಸಿದರೆ ಹರಿಜನ್ ಪತ್ರಿಕೆಯಲ್ಲಿ ಇರುವಂಥ ಒಂದು ಉಲ್ಲೇಖ ನೋಡಿದರೆ ನಮಗೆ ನಂಬಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಹರಿಜನ್ ಪತ್ರಿಕೆ ಉಲ್ಲೇಖ ಏನಿದೆ, ಫೆಬ್ರವರಿ 25 ಮಂಗಳೂರು, ವಿಸಿಟ್ ಟು ಹರಿಜನ್ ಕೇರಿ, ಲೇಯಿಂಗ್ ಫೌಂಡೇಶನ್ ಆಫ್ ಕಾಮನ್ ಟೆಂಪಲ್, ಕೆನರಾ ಶಾಲೆಯಲ್ಲಿ, ಕೆನರಾ ಹೈಸ್ಕೂಲ್ನಲ್ಲಿ. ನೆಕ್ಸ್ಟ್ ಮ್ಯಾಂಗ್ಳೂರು ಟು ಮುಲ್ಕಿ 28 ಕಾರ್ ಮೈಲ್ಸ್. ನೆಕ್ಸ್ಟ್ ಗುರುಪುರ, ಬಜ್ಪೆ, ಯಕ್ಕಾರು, ಕಟೀಲ್, ಕಿನ್ನಿಗೋಳಿ ಮಾರ್ಗವಾಗಿ ಮುಲ್ಕಿಗೆ ಬರುವಂಥದ್ದು. ಅಲ್ಲಿ ಮುಲ್ಕಿಯಿಂದ ಉಡುಪಿ 18 ಕಾರ್ ಮೈಲ್ಸ್. ನೆಕ್ಸ್ಟ್ ಪಡುಬಿದ್ರೆ, ಕಾಪು, ಕಟಪಾಡಿ, ಉದ್ಯಾವರ ವಿಲೇಜ್ ಆಗಿ ಉಡುಪಿಗೆ ಬರುವಂಥದ್ದು. ಈ ಥರದ್ದು ಈ ಕಾರ್ ಮೈಲ್ಗಳನ್ನು ನೋಡಿದರೆ ಇವತ್ತಿನ ಕಿಲೋಮೀಟ್ರಿಗೆ ನಾವು ಒಂದು ಇದು ಮಾಡಿದರೆ ಗಾಂಧೀಜಿಯವ್ರದ್ದು ಯಾವ ನಮ್ಮನೆಯ ಟ್ರಾವೆಲ್ ಅಂತ ಹೇಳುವಂಥದ್ದು ನಮಗೆ ದಂಗಾಗಿ ಹೋಗ್ತದೆ. ಯಾಕೆಂದರೆ ಆಗಿನ ಕಾರುಗಳು ಈಗಿನಾಗೆ SUVಗಳಲ್ಲ, ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ನಾಗಿ ಕಾಂಡಾವಟೆ ಸ್ಪೀಡ್ನಲ್ಲಿ ಹೋಗುವಂಥದ್ದಲ್ಲ. ನಿಯಮಿತವಾದ ಒಂದು ಭಾಳ ಕಮ್ಮಿ ಸ್ಪೀಡ್ನಲ್ಲಿ ಹೋಗುವಂಥದ್ದು. ಮತ್ತು ಅವರು ಜನರನ್ನು ನೋಡಿ ಆದಷ್ಟು ವೇವ್ ಮಾಡ್ತಾ ಹೋದವರು. ಕೂರ್ಗ್ನಿಂದ ಬರುವಾಗ ಮಾತ್ರ ಅಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಮಾತ್ರ ನಿದ್ದೆ ಮಾಡಿದೆ ಅಂತ ಹೇಳಿ ಒಂದು ಉಲ್ಲೇಖ ಸಿಗ್ತದೆ. ಗಾಂಧೀಜಿಯವರು ಅಲ್ಲಿ ಅವರ ಒಂದು ಏನು ರೆಸ್ಟ್ ಮಾಡಿದ್ರು ಪ್ರಯಾಣ ಮಾಡ್ತಾ. ಉಳಿದ ಕಡೆಯಲ್ಲೆಲ್ಲ ಈಗ ಕಾಪಿಗೆ ಬಂದಾಗ ಅವರು ಏನು ಮಾಡ್ತಾರೆ ಅಂದರೆ ಅವರು ಜನರಿಗೆ ವೇವ್ ಮಾಡ್ತಾರೆ. ಆಗ ಡಾಕ್ಟರ್ ಬೇಕಲ್ ಅನ್ನುವರು ಕಾಪಿನ ಒಬ್ಬರು ಪ್ರಮುಖರು, ಅವರ ಮಗಳು ಹೋಗಿ ಗಾಂಧೀಜಿಯವರಿಗೆ ಹಾರಾರ್ಪಣೆ ಮತ್ತು ಮಾವಿನ ಹಣ್ಣುಗಳನ್ನು ಕೊಡ್ತಾರೆ. ಆಗ ಅದರ ಒಟ್ಟಿಗೆ ಕಾಪಿನ ಜನ ಗಾಂಧೀಜಿಯವರಿಗೆ 100 ರೂಪಾಯಿ, ಆ ಕಾಲದಲ್ಲಿ 100 ರೂಪಾಯಿ ದೊಡ್ಡ ಅಮೌಂಟ್, 100 ರೂಪಾಯಿಯ ಪರ್ಸ್ ಅಂದರೆ ನಿಧಿಯನ್ನು ಈ ಅಸ್ಪೃಶ್ಯತಾ ನಿವಾರಣಾ ಚಳುವಳಿಗೆ ಸಮರ್ಪಿಸ್ತಾರೆ. ನಂತರ ಕಟಪಾಡಿ ಕಡೆಗೆ ಗಾಂಧೀಜಿಯವರ ಸವಾರಿ ಬರ್ತದೆ. ಅಲ್ಲಿ ಕಟಪಾಡಿಯಲ್ಲಿ ಮಹಾ ಔಷಧಾಲಯ ಎನ್ನುವ ಆಯುರ್ವೇದ ಈಗಲೂ ಅದರದ್ದು ಇದು ಇದೆ, ಕಂಟಿನ್ಯೂಯೇಷನ್ ಇದೆ. ಹೌದು, ಅದು ಇದೆ, ಕಂಟಿನ್ಯೂಯೇಷನ್ ಇದೆ. ಆ ಮಹಾ ಔಷಧಾಲಯದವರು 60 ರೂಪಾಯಿಯನ್ನು ಸಮರ್ಪಿಸ್ತಾರೆ. ಇದು ಹರಿಜನ್ ಪತ್ರಿಕೆಯಲ್ಲಿ ಗಾಂಧೀಜಿಯವರೇ ಹಾಕಿರುವಂಥ ಅಕೌಂಟ್ಸ್, ಅಂದರೆ ಅಪ್ರೂವ್ಡ್ ಅಕೌಂಟ್ಸ್. ನೆಕ್ಸ್ಟ್ ಕಟಪಾಡಿಯಲ್ಲಿ 555 ರೂಪಾಯಿ ಸಾರ್ವಜನಿಕರಿಂದ ಸಂದಾಯ, ದೊಡ್ಡ ಅಮೌಂಟ್ ಆ ಕಾಲದ ಕಟಪಾಡಿಯನ್ನು ಗಮನಿಸಿದರೆ. ಅಂದರೆ ಈಗ ನಾವು ಉಡುಪಿಯಲ್ಲಿ ಕೂತು ಕಟಪಾಡಿಯನ್ನು ನೋಡಿದರೆ ನಮಗೆ ಇದು ಊಹಿಸಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದೇ ರೀತಿ ಮಿಸಲೇನಿಯಸ್ ಬೇರೆ ಬೇರೆ. ಈಗ ಒಂದು ಮಂಗಳೂರಿನಲ್ಲಿ ಒಂದು ನಡೆದಿತ್ತು, ಬಟ್ಟೆ ಒಗೆಯೋ ಸೋಪನ್ನು ಯಾರ ತಂದು ಗಾಂಧೀಜಿಯವರಿಗೆ ಕೊಟ್ಟಿದ್ರು. ಅದೊಂದು ಭಾಳ ಪ್ರೆಷಿಯಸ್ ಅಂತ. ಅದನ್ನು ಅಲ್ಲಿ ವಾರ ಹಾಕ್ತಾರೆ, ಅಂದರೆ ಹರಾಜು ಮಾಡ್ತಾರೆ. ಹರಾಜು ಮಾಡಿ ಅದರಿಂದ ಸಹ ಬಂದದ್ದನ್ನು ಅವರು ಸಂಗ್ರಹಿಸ್ತಾರೆ. ಅದೇ ರೀತಿ ಸಾಕಷ್ಟು ಐಟಮ್ಗಳನ್ನು ಗಾಂಧೀಜಿಯವರಿಗೆ ಸಮರ್ಪಿಸಿರ್ತಾರೆ. ಅಂಥದ್ದು ಆಕ್ಷನ್ಗಳ ಮೂಲಕ ಕಟ್ಪಾಡಿಯಲ್ಲಿ 13 ರೂಪಾಯಿ ಬಂದಿರ್ತದೆ. ಕಟ್ಪಾಡಿಯಿಂದ ಉಡುಪಿಗೆ ಅವರು ಪ್ರವೇಶಿಸುವಾಗ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ರೀತಿ ಉಂಟು. ಮಧ್ಯಾಹ್ನ 3 ಗಂಟೆಗೆ ಉಡುಪಿಯನ್ನು ಪ್ರವೇಶಿಸ್ತಾರೆ ಅಂತ. ಉಡುಪಿಯನ್ನು ಈಗಾಗಲೇ ಸರ್ ಹೇಳಿದ ಹಾಗೆ
ಉದ್ಯಾವರದ ಆ ಕಡವು ಬಾಗಿಲಿನ ಮೂಲಕ ಪ್ರವೇಶಿಸಿರುವಂಥದ್ದು. ಐಡಿಯಲ್ ಸ್ಟುಡಿಯೋದವರು ಅದನ್ನು ನಮಗೆ ಚಿರಸ್ಥಾಯಿಗೊಳಿಸಿಬಿಟ್ಟಿದ್ದಾರೆ. ಯಾಕೆಂದರೆ ಐಡಿಯಲ್ ಸ್ಟುಡಿಯೋದವರು ಅಂದು ಕ್ಯಾಪ್ಚರ್ ಮಾಡಿರುವಂಥ ಆ ಒಂದು ಸ್ಟ್ಯಾನ್ಸ್ ಅಥವಾ ಆ ಒಂದು ಪೋಸ್ ಅಥವಾ ಆ ಒಂದು ನಮಗೆ ಫೋಟೋ ಎಲ್ಲಿಯೂ ಸಿಗುವುದಿಲ್ಲ. ಅದು ಐಡಿಯಲ್ ಸ್ಟುಡಿಯೋದವರು ಭಾಳ ದೊಡ್ಡ ಮನಸ್ಸಿನಿಂದ ಅದು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ಬೇರೆ ಬೇರೆ ಇಂಥ ಸಂಸ್ಥೆಗಳಿಗೆಲ್ಲ ಅದನ್ನು ಎಲ್ರಿಗೂ ಪ್ರಚಾರಪಡಿಸಿ ಅಂತ ಹೇಳಿ ಕೊಟ್ಟಿರುವಂಥದ್ದು ಅವ್ರದ್ದು ದೊಡ್ಡ ಗುಣವೇ ಸರಿ. ಆ ಒಂದು ಫೋಟೋ ನಮಗೆ ಅದನ್ನು ನೆನಪಿಸ್ತದೆ. ಉದ್ಯಾವರದಲ್ಲಿ ಗಾಂಧೀಜಿಯವರು ಹೇಗೆ ಪ್ರವೇಶಿಸಿದರು. ಉದ್ಯಾವರ ಮಾತ್ರ ಅಲ್ಲ, ಆ ಫೋಟೋ ಇರುವುದರಿಂದ ನಮಗೆ ಉದ್ಯಾವರ ಹೈಲೈಟ್ ಆಗ್ತಾ ಉಂಟು. ನೀವು ಜಸ್ಟ್ ಗಮನಿಸಿ, ಮುಲ್ಕಿಯಿಂದ ಬರುವಾಗ ಎಷ್ಟೆಲ್ಲ ಹೊಳೆಗಳು ಸಿಗ್ತದೆ ಅಂತ. ಎಲ್ಲ ಹೊಳೆಗಳಲ್ಲೂ ಕೂಡ ಅದೇ ರೀತಿ 4-6 ದೋಣಿಗಳನ್ನು ಒಟ್ಟಿಗೆ ಕಟ್ಟಿ ಅದರ ಮೇಲೆ ಬಲವಾದ ಹಲಿಗೆಯನ್ನು ಹಾಕಿ ಅದು ತುಳು ಭಾಷೆಯಲ್ಲಿ ಜಂಗಲ್ ಅಂತ ಕರೀತಿದ್ರು. ಹೌದು, ಮಾತ್ರ ಅಲ್ಲ, ಅದನ್ನ ನಡೆಸುವ ಏನು ಇದ್ದಾರೆ ನಾವಿಕರು, ಆ ನಾವಿಕರಿಗೂ ಕೂಡ ಒಂದು ಪ್ರೋಟೋಕಾಲ್ ಹಾಕಿದ್ರು. ನೀವು ಹೀಗೆ ಇರಬೇಕು, ಇಂತಿಂಥದ್ದು ಫಾಲೋ ಮಾಡಬೇಕು ಅಂತ. ಅವರು ಗಾಂಧೀಜಿಗಳು ಬರ್ತಾರೆ ಅಂತ ಹೇಳಿಕೊಂಡು ಅವರು ಎಷ್ಟು ಇದಾಗಿದ್ರು ಅಂದರೆ ಅವರು ಬಹಳ ಒಂದು ಉತ್ತೇಜಿತರಾಗಿದ್ದರು. ಬಹಳ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಅವರು ಗಾಂಧೀಜಿಯವರನ್ನು ದಾಟಿಸ್ತಾರೆ ಅಂತ ಹೇಳುವಂಥ ಉಲ್ಲೇಖ ಬೇರೆ ಬೇರೆ ಕಡೆಯಲ್ಲಿ ಸಿಗ್ತದೆ. ಆದರೆ ಉದ್ಯಾವರದ್ದು ಇಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣ ಐಡಿಯಲ್ ಸ್ಟುಡಿಯೋದ ನರಹರಿ ಕಾಮತ್ರು ಅಂದು ತೆಗೆದ ಆ ಫೋಟೋಗ್ರಾಫು. ಅದನ್ನು ಇವತ್ತಿಗೂ ಕೂಡ ಅವರು ಮುಕ್ತವಾಗಿ ಎಲ್ಲರಿಗೆ ಸ್ಟಡಿ ಪರ್ಪಸ್ಸಿಗೆ ಅಥವಾ ಒಂದು ಚಾರಿತ್ರಿಕ ಘಟನೆಯನ್ನು ನೆನಪು ಮಾಡಿಕೊಳ್ಳುವ ಪರ್ಪಸ್ಸಿಗೆ ಅವರು ಕೊಟ್ಟಿರುವಂಥದ್ದು ಒಂದು ನಿಜಕ್ಕೂ ಒಂದು ಅವರು ಸಿಟಿಸನ್ ಸೆಂಟ್ರಿಕ್ ಒಂದು ಆ ಹಳೆಯ ಹೆರಿಟೇಜನ್ನು ಜನರಿಗೆ ಮುಕ್ತಗೊಳಿಸಿದ್ದಾರೆ ಅಂತ ಹೇಳಬೇಕು. ಈ ಥರದ್ದು ಉದ್ಯಾವರದಿಂದ ಅಲ್ಲಿ ದಾಟಿ ಬರ್ತಾರೆ. ದಾಟಿದವಾಗ ಅದು ನಾವು ಧಾರವಾಡ ಕಡೆಗೆ ಹೋಗುವಾಗ ಈ ಹೊನ್ನಾವರದಲ್ಲಿ ಮೊದಲು ಶರಾವತಿ ಸೇತುವೆ ದುರ್ಬಲ ಆಗಿದ್ದಾಗ ಬಾರ್ಜು ಮೂಲಕ ಬಸ್ಸನ್ನು ದಾಟಿಸ್ತಿದ್ರು. ಅದೇ ರೀತಿ ಈ ಜಂಗಲ್ ಅನ್ನುವಂಥದ್ದು ಎಷ್ಟು ಗಟ್ಟಿ ಇತ್ತು ಅಂದರೆ ಗಾಂಧೀಜಿಯವರ ಕಾರನ್ನು ದಾಟಿಸಿದೆ, ಗಾಂಧೀಜಿಯವರ ಸರ್ವ ಪರಿವಾರವನ್ನು ಕೂಡ ದಾಟಿಸಿದೆ. ಅಷ್ಟು ಹೊಳೆಗಳಲ್ಲೂ ದಾಟಿಸಿದೆ. ಆ ಮೂಲಕ ಗಾಂಧೀಜಿಯವರು ಉಡುಪಿಗೆ ಪ್ರವೇಶಿಸ್ತಾರೆ. ಉಡುಪಿಯಲ್ಲಿ ಗಾಂಧೀಜಿಯವರು ಮೊದಲು ಬರುವಂಥದ್ದು ಈಗ ನಾವು ಆ ಬಲಾಯಿ ಪಾದೆ ಸೈಡಿಂದ ಹೌದು ಅಲ್ಲಿ ಬರುವಂಥ ಒಂದು ಇದುಂಟು. ಆಗ ಅದು ಪ್ರಮುಖವಾದ ರಸ್ತೆ, ಹೆದ್ದಾರಿ. ಆಗ ಈ ಯಾವ ಹೆದ್ದಾರಿಗಳು ಇಲ್ಲದ ಕಾಲ ಅಲ್ಲಿಂದ ಗಾಂಧೀಜಿಯವರು ಕಿನ್ನಿಮುಲ್ಕಿ ಹೀಗಾಗಿ ಬರ್ತಾರೆ. ಜನ ಫುಲ್ ಇದ್ರು ಅಂತ ಹೇಳುವಂಥ ಉಲ್ಲೇಖ ಬೇರೆ ಬೇರೆಯವರು ಹೇಳಿದರು. ನಮ್ಮ ಬಂಟಕಲ್ಲು ಶರ್ಮರು ಒಂದು ಸಂದರ್ಭದಲ್ಲಿ ಹೇಳಿದರು, ನಾವು ಆ ಭಾಗದಿಂದ ಓಡೋಡಿ ಫಾಲೋ ಮಾಡ್ತಾ ಬಂತು ಅಂತ. ಕಟ್ಪಾಡಿಯಲ್ಲಿ ಗಾಂಧೀಜಿಯವರನ್ನು ನೋಡಿದವರು ಆದಷ್ಟು ಉಡುಪಿಯವರೆಗೂ ಕೂಡ ಅವರನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಓಡೋಡಿ ಬಂದೆವು ಅಂತ ಹೇಳಿ ಯುವ ಪಡೆ ಒಂದಿಷ್ಟು ಓಡೋಡಿ ಬಂದರು. ಮಾತ್ರ ಅಲ್ಲ, ಗಾಂಧೀಜಿಯವರು ಈ ಕಡೆ ಬರ್ತಾ ಬರ್ತಾ ಕಾಡಬೆಟ್ಟು ಶ್ರೀನಿವಾಸ್ ಪೈಗಳದ್ದು ಅವರು ಸಮಿತಿಯ ಸದಸ್ಯರೂ ಆಗಿದ್ದರು. ಅವರ ಖಾದಿ ಭಂಡಾರವನ್ನು ಗಾಂಧೀಜಿಯವರು ಉದ್ಘಾಟಿಸ್ತಾರೆ. ಖಾದಿ ಭಂಡಾರವನ್ನು ಉದ್ಘಾಟಿಸಿ ಗಾಂಧೀಜಿಯವರು ಅಲ್ಲಿ ಒಂದು ಶುಭ ನುಡಿಯನ್ನು ಹೇಳಿ, ಅಲ್ಲಿ ಟೈಮ್ ಇರುವುದಿಲ್ಲ ಅವರಿಗೆ. ಆದರೆ ಶ್ರೀನಿವಾಸ್ ಪೈಗಳು ಏನು ಮಾಡ್ತಾರೆ ಅಂದರೆ 25 ರೂಪಾಯಿಯ ಒಂದು ಕಾಣಿಕೆಯನ್ನು ಕೊಡ್ತಾರೆ. ಮತ್ತು ಆ ಖಾದಿ ಭಂಡಾರವನ್ನು ಉದ್ಘಾಟಿಸಲಿಕ್ಕೆ ಅವರು ಬೆಳ್ಳಿಯ ಕತ್ತರಿಯನ್ನು ಉಪಯೋಗಿಸಿರ್ತಾರೆ. ಆ ಕತ್ತರಿಯನ್ನು ಸ್ಮರಣಿಕೆಯಾಗಿ ಗಾಂಧೀಜಿಯವರಿಗೆ ಕೊಡ್ತಾರೆ. ಇದನ್ನು ನಾವು ಗಮನಿಸಬೇಕು. ಖಾದಿ ಭಂಡಾರದ ಲೊಕೇಶನ್ ಮಾತ್ರ ಎಕ್ಸಾಕ್ಟ್ ಲೊಕೇಶನ್ ಈಗ ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅದು ಅಜ್ಜರ್ಕಾಡು ಹತ್ತಿರದ ಪರಿಸರದಲ್ಲೇ ಇತ್ತು ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಲೊಕೇಶನ್ ಗೊತ್ತಾಗ್ತಾ ಇಲ್ಲ. ಒಂದಿಬ್ಬರು ಹಿರಿಯರು ಹೇಳಿದ ಲೊಕೇಶನ್ ಅದು ಕಾಂಟ್ರಾಡಿಕ್ಟರಿ ಇತ್ತು. ಆದರೆ ಹೆಚ್ಚು ಕಮ್ಮಿ ಆ ಪರಿಸರದಲ್ಲೇ ಇತ್ತು ಅಂತ ನಾವು ಅಂದ್ಕೊಳ್ಬೋದು. ಆ ಖಾದಿ ಭಂಡಾರವನ್ನು ಉದ್ಘಾಟಿಸಿ ಗಾಂಧೀಜಿಯವರು ಅಜ್ಜರ್ಕಾಡು ಮೈದಾನಕ್ಕೆ ಬರ್ತಾರೆ. ಅಜ್ಜರ್ಕಾಡು ಮೈದಾನದಲ್ಲಿ ಆ ಮಠ ಮಧ್ಯಾಹ್ನವೂ ಕೂಡ 6,000 ಜನರು ಸೇರಿದ್ರು ಅಂತ ಹೇಳುವಂಥದ್ದು. 6,000 ಜನರು ಸೇರಿದ್ದು ಅಂತ ಹೇಳುವಂಥದ್ದು ಒಂದು ಅಂದಾಜು. ಆದರೆ ಈ 6,000 ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ 6,000 ಕಂಟ್ರೋಲ್ ಅಂತ ಹೇಳುವಂಥದ್ದು ಈಗಿನ ಪರಿಭಾಷೆ. ಯಾಕೆಂದರೆ ನಮಗೆ ಮಾಬ್ ಜನ ಸೇರಿದಾಗ ಮಾಬ್ ಥರದ್ದೇ ನಮಗೆ ಕಾಣುವಂಥದ್ದು. ಆದರೆ ಆಗ ಅಲ್ಲಿ ಶಿಸ್ತಿತ್ತು. ಎಲ್ಲ ವರ್ಗದ ಜನರು ಅಲ್ಲಿ ಬಂದಿದ್ದರು. ಗಾಂಧೀಜಿಯವರ
ಸ್ಟೇಜ್ ಹೇಗಿತ್ತು ಅಂದರೆ ಬಿಳಿ ಬಟ್ಟೆಯನ್ನು ಕಟ್ಟಿದ್ರು, ಅಲ್ಲಿ ತೋರಣವನ್ನು ಕಟ್ಟಿ ಬಿದಿರು ಮತ್ತು ಅಡಿಕೆ ಮರವನ್ನೆಲ್ಲ ಹಾಕಿ ತೋರಣವನ್ನು ಕಟ್ಟಿ ಬಿಳಿ ಬಟ್ಟೆಯನ್ನು ಹಿಂದೆ ಬ್ಯಾಕ್ಗ್ರೌಂಡ್ ಆಗಿ ಬಿಳಿ ಬಟ್ಟೆಯನ್ನು ಹಾಕಿದರು. ಆ ಬಿಳಿ ಬಟ್ಟೆಯನ್ನು ಹಾಕಿ ಆ ಅಟ್ಟಳಿಗೆಯ ಮೇಲೆ ದೊಡ್ಡದೊಂದು ಮೇಜನ್ನು ಇಟ್ಟು ದಿಂಬುಗಳನ್ನಿಟ್ಟು ಅದರ ಮೇಲೆ ಗಾಂಧೀಜಿಯವರು ಕೂತು, ಗಾಂಧೀಜಿಯವರು ಅಲ್ಲೇ ಕೂತು ಮಾಡುವಾಗ ಪಕ್ಕದಲ್ಲಿ ಹಾಜಿ ಅಬ್ದುಲ್ ಸಾಹೇಬರು ನಿಂತಿರ್ತಾರೆ. ಮತ್ತು ಪಾಂಗಾಳ ಮಂಜುನಾಥ್ ನಾಯಕರು, ಟಕ್ಕರ್ ಬಾಪ ಮುಂತಾದವರೆಲ್ಲ ಅಲ್ಲೇ ಅಕ್ಕಪಕ್ಕ ಇರ್ತಾರೆ. ಇದು ಒಂದು ಸನ್ನಿವೇಶ. ಆದರೆ ಅಲ್ಲಿ ಎಲ್ಲಿಯೂ ಕೂಡ ಮೈಕದ ಉಲ್ಲೇಖ ಇಲ್ಲ. ಆಂಪ್ಲಿಫೈಯರ್, ಮೈಕ್, ಹಾರ್ನ್, ಸೌಂಡ್ ಬಾಕ್ಸ್ ಯಾವುದೂ ಇಲ್ಲ. ಯಾವುದೇ ಸಾಧನವೂ ಇಲ್ಲ, ಕರೆಂಟು ಇಲ್ಲ, ಎಂಥದ್ದು ಇಲ್ಲ, ಯಾವುದೇ ಸಾಧನ ಇಲ್ಲ. ಆದರೆ ಆಗತ್ತು ಒಂದು ವಿಚಾರ ನಾನು ಪ್ರಸ್ತಾಪಿಸಿದ್ದೆ. ಗಾಂಧೀಜಿಯವರು ಜನವರಿಯಲ್ಲಿ ಬರ್ತಿದ್ರೆ, ಜನವರಿ 14ಕ್ಕೆ ಬರ್ತಿದ್ರೆ ಅವರ ಸಭೆಯೇ 6:30 ನಂತರ ಇರ್ತಿತ್ತು ಅಂತ ಹೇಳುವಂಥದ್ದು. ಆದರೆ ಸಮಿತಿ ಅದಕ್ಕೂ ತಯಾರಾಗಿತ್ತು ಅಂತ ಹೇಳುವಂಥದ್ದು. ಆ ಕಾಲದ ಒಂದು ಕರೆಂಟ್ ಇಲ್ಲದ ಕಾಲದಲ್ಲೂ ಕೂಡ ಸಭೆಯನ್ನು ಮಾಡುವಷ್ಟು ಶಕ್ತವಾಗಿತ್ತು. ಆಗ ಲಭ್ಯ ಇರುವ ಪರಿಕರಗಳನ್ನು ಉಪಯೋಗಿಸಿ ಅಷ್ಟು ಶಕ್ತವಾಗಿತ್ತು ಸಮಿತಿ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಆದರೆ ಇದು ಮಧ್ಯಾಹ್ನದ ಹೊತ್ತಿಗೆ ನಡೆದಿರುವಂಥ ಸಭೆ. ಗಾಂಧೀಜಿಯವರಿಗೆ ಬೇರೆ ಬೇರೆ ಪ್ರತಿನಿಧಿಗಳು ಮಾಲಾರ್ಪಣೆ ಮಾಡ್ತಾರೆ, ಭಿನ್ನವತ್ತಳೆ ಸಮರ್ಪಿಸ್ತಾರೆ. ಆದರೆ ಈಗ ಪ್ರಮುಖ ಘಟ್ಟ ಬರುವಂಥದ್ದು ಗಾಂಧೀಜಿಯವರ ಭಾಷಣ. ಭಾಷಣದ ಒಂದು ಭಾಗ ನಾನು ಓದಿದೆ, ಮೂಲ ಸ್ಟಾರ್ಟಿಂಗ್. ಅದರ ಮುಂದುವರಿದ ಭಾಗವನ್ನು ಓದ್ತೇನೆ. ಇವತ್ತಿಗೂ ಕೂಡ ಸಾಕಷ್ಟು ಪ್ರಸ್ತುತತೆಯನ್ನು ಪಡ್ಕೊಂಡಿದೆ. ಸಂಶೋಧಕರ ಪ್ರಕಾರ ಉಡುಪಿಯಲ್ಲಿ ಗಾಂಧೀಜಿಯವರು ಮಾಡಿರುವ ಭಾಷಣ ನೇರವಾಗಿ ಎಲ್ಲರ ಗಮನಕ್ಕೆ ಬೀಳದಿದ್ರೂ ಕೂಡ ಎಲ್ಲೆಲ್ಲ ಒಂದು ದೇವಸ್ಥಾನ ಮುಂತಾದವುಗಳ ಉಲ್ಲೇಖ ಬರುತ್ತವೋ ಅಲ್ಲೆಲ್ಲ ನಡೆದಿರುವ ಭಾಷಣವನ್ನು ನಾವು ಗಮನಿಸಿದರೆ ಇದು ಶಾರ್ಟ್, ಸ್ವೀಟ್ ಮಾತ್ರ ಅಲ್ಲದೆ ಇದು ಪ್ಯಾಕ್ಡ್ ವಿತ್ ಎ ಮೆಥಡಾಲಜಿ, ಎ ಡೈರೆಕ್ಷನ್. ಒಂದು ನಮಗೆ ದಿಶಾ ನಿರ್ದೇಶ ಮಾಡ್ತದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಒಂದು ಚಳವಳಿಯನ್ನು ಅಥವಾ ಒಂದು ಮನಸ್ಥಿತಿಯನ್ನು ಪೋಷಿಸ್ಬೋದು ಅಥವಾ ಬರುವಾಗೆ ಮಾಡ್ಬೋದು ಅಂತ ಹೇಳುವಂಥದ್ದು. ಈಗ ಮುಂದುವರಿತಾ ಗಾಂಧೀಜಿಯವರು ಹೇಳ್ತಾರೆ, ಆ್ಯಂಡ್ ದೆನ್ ಅದು ಪ್ರಾಮಿಸ್ಡ್ ಆಲ್ ಸಾರ್ಟ್ ಆಫ್ ಥಿಂಗ್ಸ್, ಅದೆಲ್ಲ ಮುಗೀತು. ಅವರು ಮುಂದುವರೆದು ಹೇಳ್ತಾರೆ, ಬಟ್ I have just now come after opening a khadi store, and in order to open it I had to cut a cord with the silver scissors ಅಂತ ಹೇಳ್ತಾರೆ. ಭಾಷಣದಲ್ಲೇ ಹೇಳುವಂಥದ್ದು. ಭಾಷಣದಲ್ಲೇ ಅವರು ಹೇಳುವಂಥದ್ದು ಏನು ಅಂದರೆ, ಉಡುಪಿಯ ಒಂದು ದೇವಸ್ಥಾನದ ಇತಿಹಾಸ ನನಗೆ ಗೊತ್ತಿದೆ ಅಂತ ಆಲ್ರೆಡಿ ಹೇಳಿರ್ತಾರೆ ಭಾಷಣದಲ್ಲಿ. ಮುಂದುವರೆದ ಭಾಗವಾಗಿ ಅವರು ಏನನ್ನು ಹೇಳ್ತಾರೆ ಅಂದರೆ, ನನಗೆ ಅಲ್ಲಿ ಆ ಖಾದಿ ಸ್ಟೋರನ್ನು ಉದ್ಘಾಟನೆ ಮಾಡಲಿಕ್ಕೆ ಬೆಳ್ಳಿಯ ಕತ್ತರಿಯನ್ನು ಕೊಟ್ಟರು. ಮತ್ತು ಬಟ್ ಐ ಮಸ್ಟ್ ಟೇಕ್ ಯು ಇನ್ ಟು ಮೈ ಕಾನ್ಫಿಡೆನ್ಸ್ ಆ್ಯಂಡ್ ಟೆಲ್ ಯು ದ್ಯಾಟ್ ದ ಸೀಸರ್ಸ್ ವ್ಯಾರ್ ನಾಟ್ ರಿಕ್ವೈರ್ಡ್ ಟು ಕಟ್ ದ ಕಾರ್ಡ್ ವಿಚ್ ವಾಸ್ ಸ್ಲೆಂಡರ್. ತೆಳುವಾದ ಒಂದು ನೂಲನ್ನು ಕತ್ತರಿಸಲಿಕ್ಕೆ ಯಾವುದೇ ಕತ್ತರಿ ಅಥವಾ ಯಾವುದೇ ಬೆಳ್ಳಿಯ ಕತ್ತರಿ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ. ಆದರೆ ಆ ಕತ್ತರಿಯ ಕತೆ ನಂತರ ಬರ್ತದೆ. ಆದರೆ ಈಗ ಇರುವಂಥದ್ದು ಸಂದೇಶ ಇದು, ಈ ಪ್ಯಾರಾದಲ್ಲಿ ಇರುವಂಥ ಸಂದೇಶ. ವೆಲ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ನೌ ದ್ಯಾಟ್ ಯು ವಿಲ್ ಕ್ರಿಯೇಟ್ ಸಚ್ ಪಬ್ಲಿಕ್ ಒಪಿನಿಯನ್. ಹಣ ಕೊಟ್ಟದ್ದಕ್ಕೆಲ್ಲ ಅಲ್ಲಿ ಅಪ್ರಿಸಿಯೇಷನ್ ಬಂತು ಶುರುವಿನ ಪ್ಯಾರಾದಲ್ಲಿ. ಈಗ ಏನು ಹೇಳ್ತಾರೆ ಅಂದರೆ, ಅವರ ಎಕ್ಸ್ಪೆಕ್ಟೇಷನ್, ನೀವು ನನ್ನನ್ನು ಕರೆಸಿ ಇಷ್ಟೆಲ್ಲ ನನಗೆ ದಾನ ಮಾಡಿದ್ರಿ, ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ ನೌ ದ್ಯಾಟ್ ಯು ವಿಲ್ ಕ್ರಿಯೇಟ್ ಸಚ್ ಪಬ್ಲಿಕ್ ಒಪಿನಿಯನ್ ಇನ್ ದಿಸ್ ಪ್ಲೇಸ್ ದ್ಯಾಟ್ ದ ಟೆಂಪಲ್, ಅಂದರೆ ಆಗ ಉಲ್ಲೇಖಿಸಿದ್ದೇ ಟೆಂಪಲ್, ಇಲ್ಲೇ ಪಕ್ಕದ ಟೆಂಪಲ್, ವಿಚ್ ಇಸ್ ನಾವು ನಾಟ್ ಓಪನ್ ಟು ಹರಿಜನ್ಸ್. ಅಂದರೆ ಆ ಕಾಲದ ಭಾಷೆ ಅದು, ಈಗಕ್ಕೆ ಕೊನೋಟೇಟ್ ಮಾಡುವಂಥದ್ದಲ್ಲ. ಆದರೆ ಆ ಕಾಲಕ್ಕೆ ಈ ಯಾತ್ರೆಗೆ ಅದೇ ಹೆಸರು. ವಿಲ್ ಬಿ ಪ್ರೆಸೆಂಟ್ಲಿ ಓಪನ್ ಟು ದೆಮ್. ಮತ್ತು ಇಲ್ಲಿ ಸ್ಟ್ರೆಸ್ ಮಾಡಿ ಅವರು ಹೇಳುವಂಥದ್ದು ಏನು ಅಂದರೆ, ದ್ಯಾಟ್ ಒಪಿನಿಯನ್ ಕ್ಯಾನ್ ಓನ್ಲಿ ಬಿ ಫಾರ್ಮ್ಯುಲೇಟೆಡ್ ಬೈ ಜಂಟ್ಲೆಸ್ಟ್ ಆಫ್ ಮೀನ್ಸ್. ಅತ್ಯಂತ ಸೌಮ್ಯವಾದ ಮಾರ್ಗದಲ್ಲಿ ಮಾತ್ರ ಅಂತಹ ಒಂದು ಒಪಿನಿಯನನ್ನು ನಾವು ಫಾರ್ಮುಲೇಟ್ ಮಾಡ್ಬೋದು, ಮಾಡಿದರೆ ಮಾತ್ರ ಅದು ವರ್ಕ್ ಆಗ್ತದೆ ಅಂತ.
ಇದು ಬರೀ ಟೆಂಪಲ್ ಎಂಟ್ರಿಯ ವಿಚಾರಕ್ಕಲ್ಲ, ಯಾವುದೇ ವಿಚಾರ ತಗೊಂಡ್ರೂ ಕೂಡ ಇದು ಪ್ರಸ್ತುತ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ನೋಡುವಾಗಲೇ ಗೊತ್ತಾಗ್ತದೆ. ಸಿನ್ಸ್ ಓಪನಿಂಗ್ ಆಫ್ ಟೆಂಪಲ್ ಈಸ್ ಪಾರ್ಟ್ ಆಫ್ ಸೆಲ್ಫ್ ಪ್ಯೂರಿಫಿಕೇಶನ್ ಅಂತ ಹೇಳುವಂಥದ್ದು ಹೇಳ್ತಾರೆ. ಆತ್ಮಶುದ್ಧಿಗೋಸ್ಕರ ನಾವು ದೇವಸ್ಥಾನವನ್ನು ಸರ್ವರಿಗೂ ತೆರೆದಿಡಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಹೇಳ್ತಾರೆ. ಅಲ್ಲಿ ನೋ ಟೆಂಪಲ್ ಈಸ್ ವರ್ತ್ ಓಪನಿಂಗ್ except when the temple goers desire by a majority of opinion that those temples should be opened to Harijans. ಆದ್ದರಿಂದ ಹೇಳೋದು ಗಾಂಧಿ ಮಾರ್ಗ ಅನ್ನುವಂಥದ್ದು ಭಾಳ ಕಷ್ಟ ಅಂತ ಹೇಳಿ. ಯಾಕೆ ಅಂದರೆ ನಾವು ಪ್ರತಿಯೊಬ್ಬರನ್ನು ಗೌರವಿಸ್ತಾ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರೀತಿಯ ಕನ್ಸ್ಟ್ರಕ್ಟಿವ್ ಟ್ರಾನ್ಸ್ಫಾರ್ಮೇಷನ್, ಹಾರ್ಟಿ ಕನ್ಸ್ಟ್ರಕ್ಟಿವ್ ಟ್ರಾನ್ಸ್ಫಾರ್ಮೇಷನ್, ಒಂದು ರೀತಿ ಸಹೃದಯತೆಯಿಂದ ಅವರಲ್ಲಿ ಒಂದು ಮನ ಪರಿವರ್ತನೆಯನ್ನು ತಂದುಕೊಂಡೇ ನಾವು ಒಂದು ಕೆಲಸ ಮಾಡಿದ್ದಲ್ಲಿ ಅದು ದ್ಯಾಟ್ ವುಡ್ ಬಿ ಸಸ್ಟೈನೇಬಲ್ ಅಂತ ಹೇಳುವಂಥ ಒಂದು ವಿಚಾರ ಇಲ್ಲಿ ನಮ್ಗೆ ಕಾಣ್ತದೆ. ಇಫ್ ಯು ವಿಲ್ ಬಿ ಟ್ರೂ ಟು ಯುವರ್ ಪ್ರಾಮಿಸ್, ಐ ಎಕ್ಸ್ಪೆಕ್ಟ್ ಟು ಸಿ ಹರಿಜನ್ ಆಕ್ಟಿವಿಟಿ ರೀಡಬಲ್ಡ್ ಇನ್ ಉಡುಪಿ ಸೊ ದ್ಯಾಟ್ ಯು ವಿಲ್ ಬಿಕಮ್ ಆ್ಯನ್ ಎಕ್ಸಾಂಪಲ್ ಟು ಅದರ್ ಪ್ಲೇಸಸ್ ಇನ್ ಕರ್ನಾಟಕ ಅಂತ ಹೇಳಿ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಅವರು ಗಮನಿಸುವುದೇನು ಅಂದರೆ ಇಲ್ಲಿಯ ಜನರಿಗೆ ತಾಕತ್ತಿದೆ, ಇವರಿಂದ ಮಾಡಬಹುದು. ಎಲ್ಲೂ ಕೂಡ ಈ ಥರದ ಸೆಂಟೆನ್ಸ್ ಬರಲಿಲ್ಲ. ನಾವು ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ನೋಡಲಿ ಅಥವಾ ಹರಿಜನ್ ಪತ್ರಿಕೆ ನೋಡಲಿ, ಬೇರೆ ಬೇರೆ ಕಡೆಯದ್ದು ಲೋಕಲ್ ಪತ್ರಿಕೆಗಳನ್ನು ನೋಡಲಿ, ಎಲ್ಲಿಯೂ ಕೂಡ ಈ ಥರದ ಒಂದು ಸೆಂಟೆನ್ಸ್ ಬರಲಿಲ್ಲ. ಇಲ್ಲಿ ಅವರು ಉಡುಪಿಯಲ್ಲಿ ಹೇಳ್ತಾರೆ ಕರ್ನಾಟಕಕ್ಕೆ ಮೇಲ್ಪಂಕ್ತಿಯನ್ನು ಹಾಕಲಿ ಅಂತ ಹೇಳುವಂಥದ್ದು ಉಡುಪಿ. ಐ ಕೆನಾಟ್ ಇಮ್ಯಾಜಿನ್ ಎ ನೋಬ್ಲರ್ ಟಾಸ್ಕ್ ಫಾರ್ ಸಿಟಿಸನ್ಸ್ of any place in India than that they should remove the sin of untouchability from their midst. We are all children of one and the same God. ಇದು ಬಹಳ ಮುಖ್ಯ. ನಾವೆಲ್ಲರೂ ಒಂದೇ ದೇವರ ಮಕ್ಕಳು ಅಂತ ಹೇಳುವಂಥದ್ದು. ಆ್ಯಂಡ್ ಗಾಡ್ ವುಡ್ ನಾಟ್ ಬಿ ಗಾಡ್ ಆಫ್ ಜಸ್ಟಿಸ್. ಇದು ಭಾರಿ ಪವರ್ಫುಲ್ ಸೆಂಟೆನ್ಸ್. ಗಾಡ್ ವುಡ್ ನಾಟ್ ಬಿ ಗಾಡ್ ಆಫ್ ಜಸ್ಟಿಸ್ ಇಫ್ ಹಿ ಡಿಸ್ಕ್ರಿಮಿನೇಟೆಡ್ ಬಿಟ್ವೀನ್ ಹಿಸ್ ಚಿಲ್ಡ್ರನ್. ಆಗ ಗಾಂಧೀಜಿ ಬಹಳ ಶ್ರಮಪಟ್ಟು ಕನ್ವಿನ್ಸ್ ಮಾಡುವ ಒಂದು ಕೆಲಸ ಮಾಡ್ತಿದ್ದದ್ದು ಏನು ಅಂದರೆ ಅಸ್ಪೃಶ್ಯತೆಗೆ ಶಾಸ್ತ್ರದಲ್ಲಿ ಸಮ್ಮತಿ ಇಲ್ಲ, ಅದು ಡಿವೈನ್ ಸ್ಯಾಂಕ್ಷನ್ ಅಲ್ಲ. ಅಸ್ಪೃಶ್ಯತೆಗೆ ಡಿವೈನಿಟಿ ಯಾವುದೂ ಇಲ್ಲ. ಅದಕ್ಕೆ ದೇವರ ಇದು ಇದೆ, ಮುದ್ರೆ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅಥವಾ ದೇವರದ್ದೊಂದು ಸೀಲ್ ಇದೆ ಅಪ್ರೂವ್ಡ್ ಅಂತ ಹೇಳಿ ಅಂಥದ್ದು ಯಾವುದೂ ಇಲ್ಲ. ಯಾಕೆ ಅಂದರೆ ಇಲ್ಲಿ ಅಂಥ ಪವರ್ಫುಲ್ ಸ್ಟೇಟ್ಮೆಂಟನ್ನು ಅವರು ಕೊಡ್ತಾರೆ. If he discriminated between his children, therefore the message of anti-untouchability is the message of realization of brotherhood of man. Therefore I hope that we will all cleanse our hearts. ಇದು ಹೇಳುವಾಗ ಗಮನಿಸಿ, ನಾವು ಅಂತ ಹೇಳ್ತಾರೆ, ನೀವು ಅಂತ ಹೇಳಲ್ಲ ಗಾಂಧೀಜಿ. ವಿ ವಿಲ್ ಆಲ್ ಕ್ಲೆನ್ಸ್, ನಾವೆಲ್ಲರೂ ಕ್ಲೆನ್ಸ್ ಅವರ್ ಹಾರ್ಟ್ಸ್ ಆಫ್ ಅನ್ಟಚಬಿಲಿಟಿ, ದ್ಯಾಟ್ ಈಸ್ ಡಿಸ್ಟಿಂಕ್ಷನ್ ಆಫ್ ಹೈ ಆ್ಯಂಡ್ ಲೋ ಅಂತ ಹೇಳುವಂಥದ್ದನ್ನು ಅವರು ಭಾಷಣದಲ್ಲಿ ಹೇಳಿದರು ಅಂತ ಹಿಂದೂ ಪತ್ರಿಕೆ ಆ ಕಾಲದಲ್ಲಿ ವರದಿ ಮಾಡಿರ್ತದೆ. ಅದೇ ವರದಿಯನ್ನು ಅಧಿಕೃತವಾಗಿ ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿಯಲ್ಲಿ ಕೊಟ್ಟಿರ್ತಾರೆ. ಹರಿಜನ್ ಪತ್ರಿಕೆಗೂ ಅದಕ್ಕೂ ಒಂದೇ ವಿಚಾರ ಇರುವಂಥದ್ದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದೇ ವಿಚಾರ ಇದೆ. ಇಲ್ಲಿ ಹೇಳುವಾಗ ಹೇಳ್ತಾರೆ, ಹರಿಜನ್ ಪತ್ರಿಕೆಯ ಒಂದು ಉಲ್ಲೇಖವನ್ನು ಮಾಡ್ತೇನೆ. ಇಟ್ ಈಸ್ ವರ್ದಿ ಟು ನೋಟ್ ದ್ಯಾಟ್ ಗಾಂಧೀಜಿ ಆನ್ ಎಂಟರಿಂಗ್ ದಿಸ್ ಫೇಮಸ್ ಪ್ಲೇಸ್ was escorted by Khan Bahadur Abdullah Saheb, ex-MLA, originally of Kutch, but now living here for many years. Gandhiji here inaugurated a Khadi Bandar. At the public meeting, he received a purse of rupees 1,240. In the course of his speech, he asked the citizens of Udupi to create such a public opinion that the temple might be opened to Harijans ಅಂತ ಹೇಳುವಂಥದ್ದನ್ನೆಲ್ಲ ಇಲ್ಲಿ ಉಲ್ಲೇಖ ಬರ್ತದೆ. ಹಿಂದೂ ಪತ್ರಿಕೆಯ ವರದಿಗೂ ಇಲ್ಲಿಗೂ ಹೊಂದಿರುವಂಥದ್ದು ಏನು ಅಂದರೆ, ಇಲ್ಲಿ ಹಿಂದೂ ಪತ್ರಿಕೆಯ ವರದಿಯಲ್ಲಿ ಒಂದು ವರ್ಡ್ ಮಿಸ್ ಆಗಿರ್ತದೆ. ಅದು ಒಂದು ಸಂಶೋಧನಾ ದೃಷ್ಟಿಯಲ್ಲಿ ಸಾಕಷ್ಟು ಜನ ಗಮನಿಸಿದ್ದಾರೆ. ಆದರೆ ಇದರಲ್ಲಿ ಆ ವರ್ಡ್ ಇದೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಉಡುಪಿ ಈಸ್ ಮೆಮೊರೇಬಲ್ ಆಸ್ ದ ಪ್ಲೇಸ್ ವ್ಯಾರ್ ಹರಿಜನ್ ಸೇಂಟ್ ಅಂತ ಹೇಳುವಂಥದ್ದು ಇಲ್ಲಿ ಆ ಉಲ್ಲೇಖ ಇದೆ. ಅಂದರೆ ಈ ಪತ್ರಿಕೆಯಲ್ಲಿ ರಿಪೋರ್ಟ್ ಮಾಡುವವರಿಗೆ ಕನಕದಾಸನ ಹಿನ್ನೆಲೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೇಂಟ್ ಕನಕದಾಸ್
was denied entry into the famous temple and were therefore the image turned away from the Brahmin ministrants. ಅಂದರೆ ಅದರ ಪಾರ್ವತಿಗೆ ಅಥವಾ ರಕೋಲೆ ನೋಡ್ತಿದ್ದವರಿಗೆ ಬೆನ್ನು ಹಾಕಿದ್ದು. ಹಿಂದೂ ಪತ್ರಿಕೆಯಲ್ಲಿ ವರದಿಯಾಗುವಾಗ ಈ ವರ್ಡ್ ತಪ್ಪಿ ಹೋಗಿ, ಆದ್ದರಿಂದಾಗಿ ಈ ಥರದ ವರದಿಯನ್ನು ನೋಡಿಕೊಂಡು ಒಂದಷ್ಟು ಜನ ಮೂಗು ಮುರಿಯುವಂಥದ್ದು ಅಥವಾ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಅಥವಾ ಇದು ನಿರ್ದಿಷ್ಟವಾಗಿ ಏನೋ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಅಥವಾ ಗಾಂಧೀಜಿ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆಲ್ಲ ಒಂದು ಸಂದರ್ಭದಲ್ಲಿ ತಾವು ಎಲ್ಲ ಗಮನಿಸಿರ್ಬೋದು. ಫೇಸ್ಬುಕ್ನಲ್ಲಿ ಒಂದು ಸಂದರ್ಭದಲ್ಲಿ ಉಡುಪಿ ಭೇಟಿಯ ಬಗ್ಗೆ ಒಬ್ಬರು ಬರೆದಾಗ ಅದು ಹಾಗಲ್ಲ ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ ಎಲ್ಲ ಮಾಡಿ ಒಂಚೂರು ಗೊಂದಲ ಏರ್ಪಡಿಸಿದರು. ಅದು ಆ ವರ್ಡ್ನ ಮಿಸ್ಸಿಂಗ್ ಆಗಿರುವುದರಿಂದ. ಆದರೆ ಹರಿಜನ್ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿದೆ ಅದು ಯಾವ ಕಮ್ಯುನಿಟಿಯಿಂದ ಅಂತ ಹೇಳಿ ಒಂದು ಕಮ್ಯುನಿಟಿಯನ್ನು ಅದೇನು ದೂರಲಿಲ್ಲ. ಅವ್ರು ಹೇಳಿರುವಂಥದ್ದು ಏನು ಅಂದರೆ ಅಲ್ಲಿಯ ಒಂದು ಪಾರ್ವತಿಗೆ ನೋಡುವುದು ಅಂತ ಹೇಳುವಂಥದ್ದು ಅಲ್ಲಿ ಹೇಳಿರುವಂಥದ್ದು ಅಷ್ಟೇ. ಆ ಟೆಂಪಲ್ ಅಥಾರಿಟೀಸ್ ಅಂತ ಹೇಳಿರುವಂಥದ್ದು ಅಷ್ಟೇ. ಅದು ಇಡೀ ಸಮುದಾಯವನ್ನು ಎಲ್ಲೂ ಟಾರ್ಗೆಟ್ ಮಾಡಿಲ್ಲ ಅವರು, ಯಾರು ಗಾಂಧೀಜಿಯವರು. ಆದರೆ ಅಪಪ್ರಚಾರ ಆಗಿತ್ತು. ಕೆಲವು ಗಾಂಧಿ 150ರ ಸಂದರ್ಭದಲ್ಲಿ ಅವರು ಈ ಥರದ್ದು ಇಂಥದ್ದು ಉಲ್ಲೇಖ ಹಿಂದೂ ಪತ್ರಿಕೆಯಲ್ಲಿ ಹೀಗೆ ಬಂದಿತ್ತು ಅಂತ ಹೇಳುವ ಉಲ್ಲೇಖದ ಸಂದರ್ಭದಲ್ಲಿ ಹೀಗಾಗಿತ್ತು. ಆಗ ನಮ್ಮಲ್ಲಿ ಕೆಲವರು ಬಂದಿದ್ರು. ಬಂದಾಗ ಹರಿಜನ್ ಫ್ಯಾಮಿಲಿಯ ಒಂದು ಮಗಳು, ಅವಳು ಬಹಳ ಚಿಕ್ಕ ಪ್ರಾಯ, 11 ವರ್ಷ. ಆಕೆ ಗಾಂಧೀಜಿಯವರಿಗೆ ಸಮರ್ಪಣೆ ಮಾಡಲ್ಪಟ್ಟ ಹಿಂದಿ ಪ್ರೇಮಿ ಮಂಡಳದ ಭಿನ್ನವತ್ತಳೆಯನ್ನು ಅಥವಾ ಸೈಟೇಷನ್ ಅಂತ ಏನು ಕರೀತೇವೆ ಅದನ್ನು ವಾಚಿಸ್ತಾಳೆ. ನಿರರ್ಗಳವಾಗಿ ಹಿಂದಿ ಮಾತಾಡಬಲ್ಲ ಒಂದು ಬಾಲಕಿ ವಾಚಿಸ್ತಾರೆ. ವಾಚಿಸಿ ಗಾಂಧೀಜಿಯವರಿಗೆ ಸಮರ್ಪಿಸಿ ನಂತರ ಗಾಂಧೀಜಿಯವರಿಗೆ ಬಳೆಗಳನ್ನು ತೆಗೆದು ಸಮರ್ಪಿಸ್ತಾರೆ. ಆದರೆ ಗಾಂಧೀಜಿಯವರು ಹೀಗೆ ಒಂದು ನೋಟವನ್ನು ಬೀರಿ ಇಲ್ಲಿದೆ ಬೇರೆ ಒಡವೆಗಳೆಲ್ಲ ಇದೆ ಅಂತ ಹೇಳಿ ತೋರಿಸಿ, ಇದು ಕೊಡೋದಾದರೆ ಅದು ಕೊಡಬಹುದಲ್ಲ ಅಂತ ಹೇಳುವಂಥದ್ದನ್ನು ಕೇಳ್ತಾರೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಆ ಬಾಲಕಿಗೆ ಏನನ್ನಿಸಿತೋ ಏನೋ, 11 ವರ್ಷದಲ್ಲಿ ನನ್ನಂಥವನಿಗಂತೂ ಎಂಥದ್ದು ಗೊತ್ತಾಗ್ತಿರ್ಲಿಲ್ಲ. ನಾನು ಆ ಸ್ಟೇಜಿಗೆ ಹೋಗ್ತೂ ಇರಲಿಲ್ಲ ಅಲ್ಲಿ, ಯಾಕೆಂದರೆ ಅಷ್ಟು ಹೆದರಿಕೆಯಾಗಿ ಹೋಗ್ತಿತ್ತು, ಅಷ್ಟು ಜನ ಇರಲಿಲ್ಲ. ಆದರೆ ಆ ಬಾಲಕಿ ಬಹಳ ಒಂದು ಅಂತರಂಗದಲ್ಲಿ ವಿವೇಚನೆ ಮಾಡಿ ಕಣ್ಣಲ್ಲಿ ನೀರು ಬಂದರೂ ಕೂಡ ತನ್ನ ಉಳಿದ ಆಭರಣಗಳನ್ನು ಗಾಂಧೀಜಿಯವರಿಗೆ ಸಮರ್ಪಿಸ್ತಾಳೆ. ಆದರೆ ಗಾಂಧೀಜಿಯವರು ಅಮ್ಮ ಅಪ್ಪ ಯಾವುದನ್ನು ಕೊಡಲಿಕ್ಕೆ ಹೇಳಿದ್ರು ಅದನ್ನು ಮಾತ್ರ ನಾನು ತಗೊಳ್ತೇನೆ ಅಂತ ಹೇಳಿ ಗಾಂಧೀಜಿಯವರು ಉಳಿದದ್ದನ್ನು ಮರಳಿಸ್ತಾರೆ ಅಂತ ಹೇಳಿ ಉಲ್ಲೇಖ ಉಂಟು. ಮತ್ತು ಗಾಂಧೀಜಿಯವರು ಹೇಳಿದ ಒಂದು ಹಿತನುಡಿ ಆ ಬಾಲಕಿ ಮೇಲೆ ಪರಿಣಾಮ ಬೀರಿ ಆ ಬಾಲಕಿ ಕೊನೆಯ ತನಕವೂ ಕೂಡ ಯಾವುದೇ ಆಭರಣಗಳನ್ನು, ಬಂಗಾರ ಒಡವೆಗಳನ್ನು ಧರಿಸ್ತಿರಲಿಲ್ಲ ಅಂತ ಹೇಳುವಂಥ ಉಲ್ಲೇಖಗಳು ಕೂಡ ತಮಗೆಲ್ಲರಿಗೂ ಗೊತ್ತೇ ಇದೆ. ಇದನ್ನು ಯಾಕೆ ನಾನಿಲ್ಲಿ ಹೇಳಿದೆ ಅಂದರೆ, ಇಂಥ ಸಾಕಷ್ಟು ಘಟನೆಗಳು ಬೇರೆ ಬೇರೆ ಊರಿನಲ್ಲಿ ನಡೆದದ್ದು ನಮಗೆ ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿಯಲ್ಲಿ ಮತ್ತು ಹರಿಜನ್ ಪತ್ರಿಕೆ ಮತ್ತು ಇದರ ಹಿಂದಿನ ಅವರ ಯಾತ್ರೆಗಳಲ್ಲೂ ಕೂಡ ನಮ್ಗೆ ಗೊತ್ತಾಗಿರ್ತದೆ. ಆದರೆ ಇಲ್ಲಿದ್ರಲ್ಲಿ ಯಾಕೆ ಇದೆ ಅಂದರೆ, ಇಲ್ಲಿ ಉಡುಪಿಯ ಲೆಕ್ಕವನ್ನು ಗಾಂಧೀಜಿಯವರು ಕೊಡುವಾಗ ಹರಿಜನ್ ಪತ್ರಿಕೆಯಲ್ಲಿ ಅಲ್ಲಿ ಏನಿರ್ತದೆ ಅಂದರೆ, ಉಡುಪಿಯಲ್ಲಿ ಖಾದಿ ಭಂಡಾರನಲ್ಲಿ 25 ರೂಪಾಯಿ, ಜನರು ಅಡಿಷನಲ್ ಆಗಿ ಆಗ ಹೇಳಿದ ಅಮೌಂಟ್ಗಿಂತ ಅಡಿಷನಲ್ ಆಗಿ ಅಲ್ಲೇ ಸಂಗ್ರಹ ಮಾಡಿ ಕೊಟ್ಟದ್ದು 90 ರೂಪಾಯಿ. 2 ಗೋಲ್ಡ್ ಬ್ಯಾಂಗಲ್ಸ್ ಆಕ್ಷನ್, ಈ ಬಾಲಕಿ ಕೊಟ್ಟಿದ್ದ 2 ಬಂಗಾರದ ಬಳೆಗಳನ್ನು ಅಲ್ಲೇ ಅವರು ಆಕ್ಷನ್ ಮಾಡಿ ಏಲಂ ಮಾಡಿ ದ್ವಾರ ಹಾಕಿ ಅಲ್ಲಿ 116 ರೂಪಾಯಿ ಅದರಿಂದ ಬಂದಿರ್ತದೆ. 116 ರೂಪಾಯಿ ಅದರಿಂದ ಬಂದಿರ್ತದೆ. ಮತ್ತು ಅದೇ ರೀತಿ ಬೇರೆ ಆಭರಣಗಳನ್ನು ಏಲಂ ಮಾಡಿ 100 ರೂಪಾಯಿ ಬಂದಿರ್ತದೆ. 7 ಬೆಳ್ಳಿಯ ತಟ್ಟೆಗಳನ್ನು ಏಲಂ ಮಾಡಿ 40 ರೂಪಾಯಿ ಬಂದಿರ್ತದೆ. ವಿದ್ಯಾರ್ಥಿಗಳು ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ 11 ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿರ್ತಾರೆ. ಈಗ ನಾವು ಕತ್ರಿ ವಿಚಾರಕ್ಕೆ ಬರುವ, ಬೆಳ್ಳಿ ಕತ್ರಿ, ಅವರಿಗೆ ಸಮರ್ಪಿತವಾಗಿದ್ದ ಬೆಳ್ಳಿ ಕತ್ರಿಯನ್ನು ಅವರು ತಗೊಂಡು ಹೋಗುವುದಿಲ್ಲ, ಅದನ್ನು ಅಲ್ಲಿ ವಾರ ಹಾಕಿಸ್ತಾರೆ. ಅದಕ್ಕೆ ಬೆಳ್ಳಿ ಕತ್ರಿ, ಸಿಲ್ವರ್ ಸೀಸರ್ಸ್, ಅಲ್ಲಿ ಏನಾಗ್ತದೆ ಅಂದರೆ 13 ರೂಪಾಯಿ ಬರ್ತದೆ. 25 ರೂಪಾಯಿ ಶ್ರೀನಿವಾಸ ಪೈಗಳು ಕೊಟ್ಟಿರ್ತಾರೆ, ಬೆಳ್ಳಿ ಕತ್ರಿಗೆ 13 ರೂಪಾಯಿ ಬರ್ತದೆ. ನೆಕ್ಸ್ಟು ಈಗ ನಮಗೆ ನೋಡಿದರೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಬೇರೆ ಕಡೆಯಿಂದ ಬಂದ ವಿದ್ಯಾರ್ಥಿಗಳು ಈ ಲೆಕ್ಕವನ್ನು ನೋಡಿದಾಗ ನಗ್ತಾರೆ ಒಮ್ಮೆ. ಯಾಕೆ ಅಂದರೆ ಅಲ್ಲೊಂದಿದೆ,
ಇಲ್ಲಿ ನೆಕ್ಸ್ಟ್ ಇರುವಂಥದ್ದು ಏನು ಅಂದರೆ ಒನ್ ಹೇರ್ ಫ್ಲವರ್ ಅಂತ ಹೇಳುವುದು, ಅದು ಒಂದು ಆರ್ನಮೆಂಟ್. ಒನ್ ಹೇರ್ ಫ್ಲವರ್ ಅದು 15 ರೂಪಾಯಿಯನ್ನು ತರ್ತದೆ ಆಕ್ಷನ್ನಲ್ಲಿ. ಮತ್ತು ಇನ್ನೊಂದು ಲೆದರ್ ಪರ್ಸ್, ಅದು 10 ರೂಪಾಯಿಯನ್ನು ತರ್ತದೆ, ಲೆದರ್ ಪರ್ಸ್. ಮತ್ತು ಇನ್ನೊಂದು ಒನ್ ಬಿಗ್ ಸಿಲ್ವರ್ ಕಪ್ ಆಕ್ಷನ್, ಅದು ಏನು ತರ್ತದೆ ಅಂದರೆ 35 ರೂಪಾಯಿಯನ್ನು ತರ್ತದೆ. ಮತ್ತು ಬೇರೆಲ್ಲ ಆಕ್ಷನ್ನಿಂದ 49 ರೂಪಾಯಿ ಬರ್ತದೆ. ಇನ್ನು ಆಟೋಗ್ರಾಫ್ನಲ್ಲಿ 10 ರೂಪಾಯಿ ಬರ್ತದೆ. ಗಾಂಧೀಜಿಯವ್ರದ್ದು ಆಟೋಗ್ರಾಫ್ ಬಹಳ ದುಬಾರಿ ಆಟೋಗ್ರಾಫ್ ಅಂತ ಹೇಳಿ ಕೆಲವರು ಟೀಕಿಸಿದರು, ಕೆಲವರು ಹೊಗಳಿದ್ರು, ಕೆಲವರು ಎಂತಪ್ಪ ಇದು ಅಂತ ಹೇಳಿದರು. ಒಂದು ಆಟೋಗ್ರಾಫಿಗೆ 5 ರೂಪಾಯಿ ಆಗಲ್ಲ. ಹಾಗೆ ಇದ್ದದ್ದು. ಅದೇ ರೀತಿ ಬೇರೆ ಬೇರೆ ಅಮೌಂಟ್ಗಳು ಮಿಸಲೇನಿಯಸ್ 45 ರೂಪಾಯಿ, 27 ರೂಪಾಯಿ ಎಲ್ಲ ಬರ್ತದೆ. ಈಗ ನಾವು ಉದ್ಯಾವರದ ಒಂದು ವಿಚಾರ, ಸರ್ ಇದ್ದಾರೆ ಉದ್ಯಾವರದವರು, ಆದರೆ ಉದ್ಯಾವರ ಆ ಕಾಲದಲ್ಲಿ ಬರೀ ವಿಲೇಜ್, ಉಡುಪಿಗೆ ಹೆಬ್ಬಾಗಿತ್ತು ಸರ್ ಹೇಳಿದ್ದಾರೆ. ಆದರೆ ಉದ್ಯಾವರ ವಿಲೇಜ್ನಲ್ಲಿ ಆ ಕಾಲದ ಪಬ್ಲಿಕ್ 55 ರೂಪಾಯಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಗಾಂಧೀಜಿ. ಹೀಗೆ ಇದು ಉಡುಪಿಯ ಒಂದು ಭೇಟಿಯ ಕತೆ. ಆದರೆ ಉಡುಪಿಯ ಭೇಟಿಯ ಸಂದರ್ಭದ ಒಂದು ಕತೆ ಅಲ್ಲಿ ಎಲ್ಲ ಮುಗೀತು. ಯಾವುದರಲ್ಲಿ? ಆ ಸಮಾರಂಭದ ಕತೆ ಎಲ್ಲ ಮುಗೀತು. ಇದೆಲ್ಲ ಆ ಸಮಾರಂಭದಲ್ಲಿ ಕೊಟ್ಟದ್ದು. ಅಲ್ಲಿಂದ ಗಾಂಧೀಜಿಯವರು ಅಲ್ಲೇ ಪಕ್ಕ ರಾಮ್ ನಿವಾಸಕ್ಕೆ ಹೋಗ್ತಾರೆ. ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಆ ದಿನ ಏಕಾದಶಿ ಆಗಿರ್ತದೆ, ಸಂಡೇ ಆಗಿರ್ತದೆ, ಫಲಾರ ಮಾಡಿಕೊಂಡು ಅಂದರೆ ಟಿಫಿನ್ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಕುಂದಾಪುರದ ಕಡೆಗೆ ಹೊರಡಲಿಕ್ಕೆ ಅಂತ ಹೊರಡ್ತಾರೆ. ಈಗ ನಮ್ಮ ಮಿತ್ರ ಇದು ಎಲ್ಲ ಇದೆಲ್ಲ ಓಲ್ಡ್ ಮಿತ್ರ ಆಸ್ಪತ್ರೆ, ಓಲ್ಡ್ ಪೋಸ್ಟ್ ಆಫೀಸ್ ರೋಡ್ ಅಂತ ಏನು ಕರೀತೇವೆ, ಆ ಕೊಳದಪೇಟೆ ಈ ಭಾಗವಾಗಿ ಅವರು ಬಂದು ಈಗಿನ ನಮ್ಮ ಐಡಿಯಲ್ ಸ್ಟುಡಿಯೋದ ಹತ್ರ ಈ ಕಡೆಗೆ ಅವರು ಟರ್ನ್ ಆಗಿ ತೆಂಕಪೇಟೆ ಈ ರಸ್ತೆ ಮೂಲಕ ಬಂದು ರಥಬೀದಿಯ ಅರ್ಧ ಸುತ್ತಿಗೆ ಹೀಗೆ ಬಂದು, ಯಾಕೆಂದರೆ ಅದು ಆಗ ಅಧಿಕೃತವಾದ ಹೈವೇ ಆಗಿರ್ತದೆ, ಅರ್ಧ ಸುತ್ತಿಗೆ ಹೀಗೆ ಬಂದು ಇಲ್ಲಿಗೆ ಬರ್ತಾ ಇರುವಾಗ ಅವರು ಹೀಗೆ ಕೇಳ್ತಾರೆ, ಇದುವೇ ಆ ಮಂದಿರವ ಅಂತ ಹೇಳಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ತಲೆ ಅಲ್ಲಾಡಿಸುವ ಮೂಲಕ ಪುರ ಪ್ರಮುಖರು, ಇದು MV ಕಾಮತ್ರು ಕೂಡ ನಮಗೆ ಉಲ್ಲೇಖ ಕೊಟ್ಟರು, ಬೇರೆ ಕಡೆ ಉಲ್ಲೇಖಿಸಿದ್ರು. ಪುರ ಪ್ರಮುಖರು ಏನೂ ಉತ್ತರಿಸುವುದಿಲ್ಲ, ತಲೆ ಅಲ್ಲಾಡಿಸ್ತಾರೆ. ಯಾಕೆಂದ್ರೆ ಆಲ್ರೆಡಿ ಅವರು ಸ್ಪೀಚಿನಲ್ಲಿ ಅಲ್ಲಿ ಹೇಳಿದ್ದಾರೆ, ಏನು ಮಾಡಬೇಕು ನೀವು ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ತಲೆ ಅಲ್ಲಾಡಿಸ್ತಾರೆ. ಇವರು ಹೌದಾ ಅಂತ ಹೇಳಿ ಇದು ಮಾಡಿ, ಆದರೂ ಕೂಡ ರಥಬೀದಿಯ ಸುತ್ತ ಜನ ನಿಂತಿರ್ತಾರೆ. ರಥಬೀದಿಯ ಸುತ್ತ ಅವರು ಒಂದು ರೌಂಡ್ ಹೋಗಿ ಮುಂದುವರೆದು ಆಚೆ ಹೋಗ್ತಾರೆ. ಆ ಕಾಲದ ಒಂದು ಪತ್ರಿಕೆ ಏನು ಮಾಡಿತ್ತು ಅಂದರೆ ಅದನ್ನು ಒಂದು ಬೇರೆ ರೀತಿಯಲ್ಲಿ ವರದಿ ಮಾಡಿತ್ತು. ಏನು ಅಂದರೆ ಗುಜರಾತಿ ವೈಷ್ಣವ ಸಂಪ್ರದಾಯದವರಾದ ಗಾಂಧೀಜಿಯವರು ರಥಬೀದಿಗೆ ಒಂದು ಮಹಾಪ್ರದಕ್ಷಿಣೆಯನ್ನು ಗೈದು ಉಡುಪಿಯಿಂದ ನಿರ್ಗಮಿಸಿದರು. ಆದರೆ ಅವರು ಈ ಯಾತ್ರೆಯ ಆರಂಭದಲ್ಲೇ ತೋರಿಸಿಕೊಟ್ಟಿದ್ದಾರೆ. ಭಾರತದ 2 ದೇವಸ್ಥಾನಗಳಿಗೆ ಪ್ರವೇಶ ಮಾಡುವ ಮೂಲಕ ಮತ್ತೆ ಅದರ ನಂತರ ಶ್ರೀರಂಗಂನಂಥ ಬೃಹತ್ ದೇವಸ್ಥಾನಗಳಿಗೂ ಹೋಗದೆ ಅವರು ತೋರಿಸಿಕೊಟ್ಟಿದ್ದಾರೆ. ಏನು ಅಂದರೆ ಎಲ್ಲರಿಗೂ ಪ್ರವೇಶ ಇಲ್ಲದ ದೇವಸ್ಥಾನಕ್ಕೆ ತಾನು ಪ್ರವೇಶಿಸುವುದಿಲ್ಲ. ಆದ್ದರಿಂದಾಗಿ ಇಲ್ಲಿ ಯಾವ ಮಹಾ ಪ್ರದಕ್ಷಿಣೆಯನ್ನು ಮಾಡಲಿಲ್ಲ. ಅವರು ಜನರಿಗೆ ದರ್ಶನವನ್ನು ಕೊಟ್ಟು, ಅಂದರೆ ಜನರು ಅವರನ್ನು ನೋಡ್ಲಿಕ್ಕೆ ನಿಂತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಜನರಿಗೆ ಅವರು ಕಾಣಿಸಿಕೊಂಡು ಇದೇ ಮಾರ್ಗವಾಗಿ ಹೋಗ್ತಾರೆ. ಹೋಗುವಾಗ ಏನಾಗ್ತದೆ, ಹೆಚ್ಚಿನ ಆ ಕಾಲದ ಯುವಕರಿಗೆಲ್ಲ ಕಾಣುವಂಥದ್ದೇನು, ಮುಗ್ಧರಿಗೂ ಕಾಣುವಂಥದ್ದೇನು ಅಂದರೆ ಗಾಂಧೀಜಿಯವರ ದಿರಿಸು ನೋಡಿದರೆ ಅವರು ಮಹಾಧಾರ್ಮಿಕ ಮಡಿಯುವಂಥ ವ್ಯಕ್ತಿ ಹಾಗೆ ಕಾಣಿಸ್ತಾರೆ. ಅಂಥವರು ವೈಷ್ಣವರಂತೆ, ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಹೇಳುವಂಥ. ಆದರೆ ಗಾಂಧೀಜಿಯವರ ಕನ್ವಿಕ್ಷನ್ ಎಷ್ಟು ಬಲವಾಗಿರ್ತದೆ ಅಂದರೆ ದೇವಸ್ಥಾನವನ್ನು ಪ್ರವೇಶಿಸುವುದಿಲ್ಲ ಎಂಬ ನಿರ್ಣಯವನ್ನು ಇಲ್ಲಿಯೂ ಹೇಳಿರ್ತಾರೆ. ಯಾವುದೇ ದೇವಸ್ಥಾನವನ್ನು ಅವರು ಯಾತ್ರೆಯ ಉದ್ದಕ್ಕೂ ಕೂಡ ನಾವು ಪಟ್ಟಿ ತೆಗೆದು ನೋಡಿದರೆ ಅವರು ಯಾವುದೇ ದೇವಸ್ಥಾನವನ್ನು ಪ್ರವೇಶಿಸುವುದು ಯಾವಾಗ ಅಂದರೆ, ಇದು ಫೆಬ್ರವರಿ 25ಕ್ಕೆ ಉಡುಪಿಗೆ ಬಂದದ್ದಾದರೆ ಉಡುಪಿದ್ದು ಮುಗಿಸಿ ಕುಂದಾಪುರಕ್ಕೆ ಹೋಗಿ ಕುಂದಾಪುರದ್ದು ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಮುಂದೆ ಕೆನರಾ ಪ್ರವಾಸ ಅಂದರೆ ಉತ್ತರ ಕನ್ನಡ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಸಿದ್ದಾಪುರದಲ್ಲಿ ನೀಲಕೇಣಿ ಅಂತ ಹೇಳುವಂಥ ಒಂದು
ಇದರಲ್ಲಿ ಅಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ, ಅದು ಕೂಡ ಪ್ರೈವೇಟ್ ಟೆಂಪಲ್. ಇಲ್ಲಿ ನಾವು ಗಮನಿಸಬೇಕು ಏನು ಅಂದರೆ, ಗಾಂಧೀಜಿಯವರ ಕರೆಗೆ ಹೋಗೊಡ್ಲಿಕ್ಕೆ ಸಾಧ್ಯ ಆಗ್ತಿದ್ದದ್ದು ಏಕ ಆಡಳಿತ ಇರುವಂಥ ಪ್ರೈವೇಟ್ ಟೆಂಪಲ್ಗಳಿಗೆ ಮಾತ್ರ. ಒಂದು ಊರಿಗೆ ಸಂಬಂಧಪಟ್ಟ ದೇವಸ್ಥಾನಗಳು ಪಕ್ಕಕ್ಕೆ ತರ್ಕೊಳ್ಳಿಲ್ಲ. ಅದು ಭಾಳ ಕಷ್ಟಕರ ಪರಿಸ್ಥಿತಿ ಆಗಿತ್ತು ಆ ಕಾಲದಲ್ಲಿ. ಆದರೆ ಒಬ್ಬರು ಅಥವಾ ಒಂದಷ್ಟು ಒಂದೇ ಏಕಮನಸ್ಸಿನವರು ಇದ್ದಂಥ ಟೆಂಪಲ್ಗಳು ಮಾತ್ರ ಓಪನ್ ಆಯಿತು. ನಮ್ಮ ಈ ಕನ್ನಡ ಪ್ರೊವಿನ್ಸ್ನ ಒಂದು ಇದನ್ನು ನೋಡಿದಾಗ ಮಾರ್ಚ್ 1ರ ತನಕವೂ ಕೂಡ ಇಲ್ಲಿಯೂ ಕೂಡ ಯಾವುದೇ ಟೆಂಪಲಿಗೆ ಗಾಂಧೀಜಿಯವರು ಪ್ರವೇಶ ಮಾಡುವುದಿಲ್ಲ. ಅಲ್ಲಿಯ ಇದು ಸುಬ್ರಹ್ಮಣ್ಯ ಟೆಂಪಲಿಗೆ ಅವರು ಪ್ರವೇಶ ಮಾಡ್ತಾರೆ. ಆ ಸುಬ್ರಹ್ಮಣ್ಯ ಟೆಂಪಲ್ನ ಬಗ್ಗೆ ಗಾಂಧೀಜಿಯವರು ಹೇಳ್ತಾರೆ. ಆ ದಿನ ಬೆಳಿಗ್ಗೆ ಎಲ್ಲರನ್ನೂ ಒಡಗೂಡಿಕೊಂಡು ಗಾಂಧೀಜಿಯವರು ಟೆಂಪಲನ್ನು ಪ್ರವೇಶಿಸಿ ಒಂದು ಸಂದೇಶವನ್ನು ಕೊಡ್ತಾರೆ. ಈ ರೀತಿಯೇ ಆಗಬೇಕು ಅಂತ ಹೇಳುವಂಥ ಸಂದೇಶವನ್ನು ಕೊಡ್ತಾರೆ. ಇದು ಈ ಹಿನ್ನೆಲೆಯಲ್ಲಿ ನೋಡುವಂಥದ್ದು ಏನು ಅಂದರೆ, ಉಡುಪಿಯ ಸಂದರ್ಭದಲ್ಲಿ ಹಿಂದೆ ಗುಸುಗುಸು ಇದ್ದ ಹಾಗೆ ಇಲ್ಲಿ ಏನೋ ಭಾರಿ ವಾದ ವಿವಾದ ನಡೀತದೆ, ಗಾಂಧೀಜಿಯವರನ್ನು ಕೌಂಟರ್ ಮಾಡ್ತಾರೆ, ಇಂಥದ್ದು ಅಂಥದ್ದು ಏನೂ ನಡೆದಿರುವುದಿಲ್ಲ, ಎಲ್ಲ ಶಾಂತವಾಗಿರ್ತದೆ. ಈಗ ನಾವು ಮೈಕಿದ್ದು ಒಂದು ಘಟನೆಯನ್ನು ಹೇಳಬೇಕಾಗ್ತದೆ, ಯಾಕೆಂದರೆ ಅದು ಕೂಡ ಚಾರಿತ್ರಿಕ ಮಾಹಿತಿ. ಈ ಇದ್ದದ್ದನ್ನು ಇದ್ದಾಗೆ ಹೇಳುವಂಥ ಒಂದು ಟ್ರೈನಿಂಗ್ ಆಗಿರುತ್ತೆ. ಈಗ ನಮಗೆ ಇದ್ದದ್ದು ಇದ್ದಾಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ಇವತ್ತು ನೀನು ಏನು ಮಾತಾಡಿದ್ದಿ ಅಂತ ನನ್ನ ಹತ್ರ ಕೇಳಿದರೆ, ನಾನು 7-7:30 ಹೊತ್ತಿಗೆ ನಾನೇ ಒಂದು ರಿಪೋರ್ಟ್ ಬರೆಯುವಾಗ ಮಾತಾಡೋದನ್ನು ಬರೆದಿರ್ತೇನೆ. ಆದರೆ ಇದ್ದದ್ದನ್ನು ಇದ್ದಾಗೆ ಹೇಳುವಂಥ ಒಂದು ಟ್ರೈನಿಂಗ್ ಆಗಿರ್ತದೆ. ಅದು ಏನು ಅಂದರೆ, ಗಾಂಧೀಜಿಯವರು ಹೇಳಿದ್ದನ್ನು ಒಬ್ಬರು ಟ್ರಾನ್ಸ್ಲೇಟರ್ ವೇದಿಕೆ ಮೇಲೆ ಇಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಗಟ್ಟಿಯಾಗಿ ಕೂಗ್ತಾರೆ. ಪ್ರತಿ 10 ರೋಗಳಿಗೆ ಇದ್ದ ಒಬ್ಬರು ಸ್ವಯಂ ಸೇವಕರು, ಮೈಕ್ ಇರುವುದಿಲ್ಲಲ್ಲ, ಸ್ವಯಂ ಸೇವಕರು ಅದನ್ನು ಪುನಃ ರಿಲೇ ಮಾಡ್ತಾ ಹೋಗ್ತಾರೆ. ಅದು ಗಾಂಧೀಜಿಯವರು 2ನೇ ವಾಕ್ಯ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಕಡೆಗೆ ಹೋಗಿರುವುದಿಲ್ಲ. ಅದು ಅವರ ಭಾಷಣ ಮುಗಿದ ನಂತರವೂ ರಿಲೇ ಆಗ್ತಿತ್ತು ಅಂತ MV ಕಾಮತ್ರು ಹೇಳ್ತಾ ಇದ್ರು. ಅವರನ್ನು ಸಂಪರ್ಕಿಸಿ ಒಂದಿಷ್ಟು ಸಂಗ್ರಹ ಮಾಡುವಾಗ ಅವರು ಅದನ್ನು ಒಂದು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸುವ ಪ್ರಯತ್ನವನ್ನು ಮಾಡಿದರು. ಆ ಥರ ಹೇಳ್ತಾ ಇದ್ರು. ಅದೊಂದು ನಾವು ಗಮನಿಸಬೇಕು. ಮೈಕ್ ಇಲ್ಲದೆಯೂ ಕೂಡ ಆ ಥರ ಮಾಡಿದ್ರು. ಗಾಂಧೀಜಿಯವರು ಸಾಧಾರಣ ಒಂದು 5-5:30 ಹೊತ್ತಿಗೆ ಉಡುಪಿಯಿಂದ ನಿರ್ಗಮಿಸುವ ಸಂದರ್ಭದಲ್ಲಿ ಉಡುಪಿಯ ಸ್ವಯಂ ಸೇವಕರು, ಈ 200 ಜನ ಇದ್ದವರು, ಅದರಲ್ಲಿ ಕೆಲವರು ಮುಂದಾಳುಗಳು ಕೇಳ್ತಾರೆ ಗಾಂಧೀಜಿಯವರನ್ನು, ಗಾಂಧೀಜಿಯವರೇ, ನಮಗೆ ಒಂದು ಯಾವುದಾದ್ರೂ ಒಂದು ಬಲವಾದ ಒಂದು ಆತ್ಮವಿಶ್ವಾಸ ಹೆಚ್ಚಿಸುವಂಥ ಯಾವುದಾದ್ರೂ ಒಂದು ಸಂದೇಶ ಕೊಡಿ ಅಂತ. ಅಷ್ಟೊತ್ತಿಗೆ ಗಾಂಧೀಜಿಯವರು ಥಟ್ ಅಂತ ಹೇಳಿ ತೆಗೆದ ಒಂದು ಬಾಯಿಗೆ ಹೇಳುವಂಥ ಸಂದೇಶ, ಸ್ಟ್ಯಾಂಡ್ ಫಾರ್ ದ ಟ್ರೂತ್ ಅಟ್ ಎನಿ ಕಾಸ್ಟ್. ಇಂಥ ಒಳ್ಳೆಯ ಸಂದೇಶ ಬೇರೆ ಎಲ್ಲೂ ಹೇಳಲಿಲ್ಲ ಅವರು. ಇಷ್ಟು ಸರಳವಾಗಿ ಜನರು ಕೇಳಿದ್ರು ಅಂತ ಹೇಳುವಂಥ ಸಂದೇಶ, ಸ್ಟ್ಯಾಂಡ್ ಫಾರ್ ದ ಟ್ರೂತ್ ಅಟ್ ಎನಿ ಕಾಸ್ಟ್ ಅಂತ ಹೇಳುವಂಥದ್ದು. ಆ ಒನ್ಲೈನರ್ ಸಂದೇಶವನ್ನು ಕೊಟ್ಟು ಗಾಂಧೀಜಿಯವರು ನಿರ್ಗಮಿಸ್ತಾರೆ. ಮುಂದೆ ಎಲ್ಲ ದಾರಿಗಳಲ್ಲಿ ಈ ಕಲ್ಸಂಕ ಮಾರ್ಗವಾಗಿ, ಈ ನಮ್ಮ ಅಂಬಾಗಿಲು ಮಾರ್ಗವಾಗಿ ಹೋಗ್ತಾರೆ. ಕಲ್ಯಾಣಪುರದಲ್ಲಿ ಗಾಂಧೀಜಿಯವರನ್ನು ವೇಟ್ ಮಾಡ್ತಾ ಇರ್ತಾರೆ, ಗಾಂಧೀಜಿಯವರಿಗೆ ಕಾಯ್ತಾ ಇರ್ತಾರೆ. ಕಾಯುವುದು ಹೇಗೆ ಅಂತ ಆ ಕಾಲದ್ದು ಕೆಲವು ವರ್ಣನೆಗಳು. ಬ್ಯಾಂಡು ಸೆಟ್ನವರು, ತಾಲೀಮ್ನವರೆಲ್ಲ ಇದ್ರು. ಬ್ಯಾಂಡು ಸೆಟ್ಟು ತಾಲೀಮ್ನವರೆಲ್ಲ. ಕಲ್ಯಾಣಪುರ ಸಹ ಈಗ ನಮಗೆ ಲ್ಯಾಂಡ್ಮಾರ್ಕ್ ಬದಲಾಗಿದೆ. ಈಗಿನ ಕಲ್ಯಾಣಪುರವನ್ನು ಊಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಆದರೆ ಅಂದಿನ ಕಲ್ಯಾಣಪುರ ಅಂದರೆ ಒಳಗಿನ ಪೇಟೆ. ಅಲ್ಲಿ ಗಾಂಧೀಜಿಯವರು ಹೋಗುವ ಸಂದರ್ಭದಲ್ಲಿ ಬ್ಯಾಂಡು ಸೆಟ್ಟು, ಅಂದರೆ ಜನರನ್ನು ಎಂಟರ್ಟೈನ್ ಮಾಡಲಿಕ್ಕೆ ಬ್ಯಾಂಡ್ ಸೆಟ್, ಜನರಿಗೆ ಅದು ನೋಡೋದು ಫಸ್ಟು, ಆ ಥರದ್ದು. ಅದು ಅಲ್ಲದೆ ತಾಲೀಮು ಇಂಥದ್ದೆಲ್ಲ ನಡೀತಾ ಇರ್ತದೆ. ಅಲ್ಲಿ ಒಂದು ಸಣ್ಣ ಸಂದೇಶವನ್ನು ಕೊಟ್ಟು ಗಾಂಧೀಜಿಯವರು ಬ್ರಹ್ಮಾವರದ ಕಡೆ, ಎಲ್ಲ ಕಡೆ ಹೊಳೆಯನ್ನು ದಾಟುವುದು ಹೀಗೆ, ಬ್ರಹ್ಮಾವರದ ಕಡೆ ಹೋಗ್ತಾರೆ. ಬ್ರಹ್ಮಾವರದಲ್ಲಿ ಒಂದು ಸಣ್ಣ ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶದಲ್ಲಿ ಹಿಂದೂ ಧರ್ಮಕ್ಕೆ ಉಳಿಗಾಲ ಇಲ್ಲ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕದಿದ್ದರೆ ಹಿಂದೂ ಧರ್ಮ ಉಳಿಯುವುದಿಲ್ಲ ಅಂತ ಹೇಳುವಂಥ ಒಂದು ಪ್ರಮುಖವಾದ ಸಂದೇಶ ಕೊಡ್ತಾರೆ. ಅದು ಹಿಂದೂ ಪತ್ರಿಕೆ ಅಥವಾ ಕಲೆಕ್ಟೆಡ್ ವರ್ಕ್ಸ್ನಲ್ಲಿಲ್ಲ, ಆದರೆ ಹರಿಜನ್ ಪತ್ರಿಕೆಯಲ್ಲಿ ಆ ಸಂದೇಶ ಇದೆ. ಮುಗಿಸಿ ಅವರು ಹಾಗೇ ಅದೇ ದಿನ ರಾತ್ರಿ, ಅದು ಸಂಡೇ, ಇಲ್ಲಿ ನಾವು ಗಮನಿಸಬೇಕು ಗಾಂಧೀಜಿಯವ್ರದ್ದು ಕಟ್ಟುನಿಟ್ಟಿನ ಒಂದು ದಿನಚರಿ ಹೇಗಿರ್ತದೆ ಅಂತ. ಅದು ಸಂಡೇ, ನಮಗಂತೂ ಈಗ ಆಗುವುದಿಲ್ಲ, ಓರ್ನ್ ಔಟ್ ಆಗಿ ಹೋಗ್ತೇವೆ. ಆದರೆ ಗಾಂಧೀಜಿಯವರು ಇಲ್ಲಿದ್ದು ಮುಗಿಸಿ ರಾತ್ರಿ ಕುಂದಾಪುರ ತಲುಪಿ, ಅಲ್ಲಿ ಗ್ಯಾಸ್ ಲೈಟು, ಇದು ದೊಂದಿ ಬೆಳಕು, ಇದರಲ್ಲಿ ಅವರು ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆ ಕುಂದಾಪುರದ ಒಂದು ಉಲ್ಲೇಖವನ್ನು ಮಾಡಿ ನನ್ನ ಮಾತನ್ನು ಮುಗಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅದು ಬಹಳ ಬ್ಯೂಟಿಫುಲ್ ಒಂದು ವಿಚಾರ.
as I have said elsewhere, untouchability is a hydra-headed monster. ಹಲವು ತಲೆಗಳು ಮಾತ್ರ ಅಲ್ಲ, ಹಲವು ಬಾಹುಗಳುಳ್ಳ ಒಂದು ದೈತ್ಯ. ಅದು ಏನ ಹೇಳ್ತಾರೆ ಅಂದರೆ, ಇಟ್ ಹ್ಯಾಸ್ ಎಫೆಕ್ಟೆಡ್ ಎವ್ರಿ ಬ್ರಾಂಚ್ ಆಫ್ ಸೊಸೈಟಿ ಆ್ಯಂಡ್ ದೇರ್ ಫೋರ್ ವಿ ಹ್ಯಾವ್ ಬಿಕಮ್ ಅನ್ಟಚೇಬಲ್ಸ್ ಒನ್ ಟು ದ ಅದರ್. ಇದು ಬಹಳ ಮುಖ್ಯ. ವಿ ಹ್ಯಾವ್ ಬಿಕಮ್ ಅನ್ಟಚೇಬಲ್ಸ್ ಒನ್ ಟು ದ ಅದರ್ ಆ್ಯಂಡ್ ಒನ್ community has become untouchable to another community, till at last there is absolutely no caste, no section which does not consider itself superior to some other section or caste. ಬಹಳ ಪವರ್ಫುಲ್ ಸ್ಟೇಟ್ಮೆಂಟ್. ನಮಗೂ MA ಮುಗಿಯುವಲ್ಲಿವರೆಗೂ ಕೂಡ ಇದು ಅರ್ಥ ಆಗಿರಲಿಲ್ಲ. ಗಾಂಧಿ ಅಧ್ಯಯನದಲ್ಲಿ ಇದನ್ನು ಓದಿದಾಗ ಹೌದಲ್ಲ ಅಂತ ಕಾಣ್ತಾ ಹೋಯಿತು. ಯಾಕೆಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನಮ್ಮ ಸುತ್ತಮುತ್ತಲಿನಲ್ಲಿ ಗಮನಿಸುವಾಗ, ಯಾಕೆಂದರೆ ನಮ್ಮೊಳಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ. ಅಂಥ ಒಂದು ಮೆಸೇಜನ್ನು ಗಾಂಧೀಜಿಯವರು ಉಡುಪಿ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಕುಂದಾಪುರದಲ್ಲಿ ಕೊಟ್ಟರು ಅಂತ ಹೇಳುವಂಥದ್ದೇ ನಮಗೆ ಒಂದು ಪ್ರಮುಖವಾದ ವಿಚಾರ. ದೇರ್ ಮೇ ಬಿ ಆ್ಯಂಡ್ ದೇರ್ ಆರ್ ಮೆನಿ ಅದರ್ ಕಾಸಸ್, ಅದನ್ನು ಒಪ್ಕೊಳ್ತಾರೆ. ಬಟ್ ಐ ಆಮ್ ಕನ್ವಿನ್ಸ್ಡ್ that this superiority and inferiority complex is at the bottom of many of our communal troubles ಅಂತ ಹೇಳ್ತಾರೆ. Therefore the implication of this campaign against untouchability is that we want to achieve brotherhood of man, and that essential brotherhood of man is unattainable so long as we believe that untouchability has divine sanction. ಅಂದರೆ ಒಂದು ದೈವಿಕ ಹಿನ್ನೆಲೆ ಅಥವಾ ದೈವಿಕ ಅನುಮೋದನೆ ಅಸ್ಪೃಶ್ಯತೆ ಅನ್ನೋದಕ್ಕೆ ಇದೆ ಅಂತ ನಾವು ಎಲ್ಲಿವರೆಗೆ ನಂಬಿರ್ತೇವೋ ಅಲ್ಲಿವರೆಗೆ ಇಂಥ ಸೋಷಲ್ ಈವಿಲ್ಸನ್ನು ತೊಡೆದು ಹಾಕಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥ ಒಂದು ಕನ್ಕ್ಲೂಸಿವ್, ಅದೇನೋ ಅವರು ಕನ್ಕ್ಲೂಷನ್ ಮಾಡಬೇಕು ಅಂತ ಹೇಳಿದ್ದಲ್ಲ, ಆದರೆ ಅವರ ಇಲ್ಲಿದ್ದೆಲ್ಲ ಭಾಷಣಗಳಿಗೆ ಒಂದು ಕನ್ಕ್ಲೂಷನ್ ಥರ ಇದು ಇದೆ. ಬಹಳ ಉತ್ತಮವಾದ ಒಂದು ಸಂದೇಶ ಉಡುಪಿಯ ಭಾಷಣದಲ್ಲೂ ಇದೆ. ಅದು ಮೆಥಡಾಲಜಿ ಆ್ಯಂಡ್ ಪ್ರಾಕ್ಟೀಸ್ನದು. ಹಾಗೆ ಕುಂದಾಪುರದಲ್ಲಿ ಅದು ಇನ್ನೂ ಒಂದು ಸೈಕಾಲಜಿಕಲ್ ಸ್ಪಿಯರ್ನಲ್ಲೂ ಕೂಡ ಅದು ಒಂದು ಚರ್ಚಿಸುವ ಪ್ರಯತ್ನವನ್ನು ಮಾಡ್ತದೆ. ಅದು ಆದಿತ್ಯವಾರ ಆಗಿದ್ದ ಕಾರಣ ಮತ್ತು ರಾತ್ರಿ ಆಗಿದ್ದ ಕಾರಣ ಗಾಂಧೀಜಿಯವರು ಕುಂದಾಪುರದಲ್ಲಿ ಉಳ್ಕೊಳ್ತಾರೆ. ಕುಂದಾಪುರದಲ್ಲಿ ಶಾಂತಿನಿಕೇತನ ಎಂಬ ಒಂದು ಮನೆಯಲ್ಲಿ ಉಳ್ಕೊಳ್ತಾರೆ. ಆ ಮನೆಯಲ್ಲೇ ಮರುದಿನ ಅವರ ಮೌನವ್ರತ, ಸೋಮವಾರ ಅವ್ರದ್ದು ಮೌನವ್ರತ, ಬರೀ ಚೀಟಿಯಲ್ಲಿ ಮಾತ್ರ ಏನಾದರೂ ಸಂಭಾಷಣೆ, ಅಲ್ಲಿ ಭಜನೆಗಳೆಲ್ಲ ನಡೀತದೆ. ಇಲ್ಲಿ ವಿಶೇಷ ಏನು ಅಂದರೆ, ನಮ್ಮ ಉಡುಪಿಯ ನಿರೂಪಮ ಗಾಂಧೀಜಿಯವರ ಒಟ್ಟಿಗೆ ಕುಂದಾಪುರಕ್ಕೂ ಹೋಗಿರ್ತಾಳೆ. ಗಾಂಧೀಜಿಯವರ ಎಲ್ಲ ಒಂದು ದಿನಚರಿಗಳನ್ನು ಗಮನಿಸಿರ್ತಾಳೆ. ಮಾತ್ರ ಅಲ್ಲ, ಗಾಂಧೀಜಿಯವರಿಂದ ಪ್ರಭಾವಿತರು ಕೂಡ ಆಗಿರ್ತಾರೆ ಅವರು. ಮಾತ್ರ ಅಲ್ಲದೆ ಗಾಂಧೀಜಿಯವರು ಆ 26ನೇ ತಾರೀಕು ಮೌನ ವ್ರತವನ್ನು ಕೈಗೊಂಡು ಕುಂದಾಪುರದಲ್ಲಿ ವಾಸ್ತವ್ಯ ಹೂಡ್ತಾರೆ. 27ನೇ ತಾರೀಕು ಬೆಳಿಗ್ಗೆ ಬಂದರಿನ ಮೂಲಕ ಸಮುದ್ರ ಮಾರ್ಗದಲ್ಲಿ ದಯಾವತಿ ಎಂಬ ಸ್ಟೀಮರನ್ನು ಏರಿ ಅವರು ಕಾರವಾರದ ಕಡೆಗೆ ಹೋಗ್ತಾರೆ. ದಾರಿ ಮಧ್ಯಕ್ಕೂ ಸಿಗುವ ಎಲ್ಲ ಸಣ್ಣ ಸಣ್ಣ ಬಂದರಿನಲ್ಲಿ ಗಾಂಧೀಜಿಯವರ ಭೇಟಿ ಆಗ್ತದೆ. ಹೀಗೆ ಗಾಂಧೀಜಿಯವರ ಒಂದು ವಿಸ್ತೃತವಾದ ಈ ಭಾಗದ ಪ್ರವಾಸ, ಆ ಪ್ರವಾಸ ಆರಂಭ ಆಗಲಿಕ್ಕೂ ಎಷ್ಟು ಕಷ್ಟ ಇತ್ತು, ಅವರು ಬರುವ ಸಂದರ್ಭದಲ್ಲೂ ಎಷ್ಟು ಶ್ರಮ ಆಗಿದೆ. ಮಾತ್ರ ಅಲ್ಲ, ಅವರು ಕೊಟ್ಟಿರುವಂಥ ಈ ಸಂದೇಶ ಎಷ್ಟು ಪವರ್ಫುಲ್ ಆಗಿದೆ. ಇದನ್ನೆಲ್ಲ ನಾವು 90 ವರ್ಷಗಳ ನಂತರ ಒಂದು ರೀತಿ ಅವಲೋಕನ ಮಾಡುವಾಗ ನಮಗೆ ಹೆಚ್ಚಿದ್ದೆಲ್ಲ ಮಿಸ್ಸಿಂಗ್ ಲಿಂಕ್ ಮತ್ತು ಮಿಸ್ಸಿಂಗ್ ಲೈನ್ಸ್ ಗೊತ್ತಾಗದಿದ್ದರೂ ಕೂಡ ರೋಮಾಂಚನ ಆಗ್ತದೆ. ಒಂದಷ್ಟು ಸಂದೇಶ ಬಹಳ ಚೆನ್ನಾಗಿರುವ ಸಂದೇಶ ಇದೆ. ಉಡುಪಿ 1927ರಲ್ಲಿ ಗಾಂಧೀಜಿಯವರ ಸೌತ್ ಕೆನರಾದ 2ನೇ ಭೇಟಿ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗಿರ್ತದೆ. ಯಾಕೆಂದರೆ ಅಕ್ಟೋಬರ್ 26, 1927ರಂದು ಗಾಂಧೀಜಿಯವರು ಮಂಗಳೂರಿಗೆ ಬಂದಿರ್ತಾರೆ, ಖಾದಿ ಪ್ರಚಾರ ಪ್ರವಾಸದ ಸಂದರ್ಭ. ಆಗ ಉಡುಪಿಗೆ ಬರುವವರಾಗಿರ್ತಾರೆ ಅವರು. ಆದರೆ ವೈಸ್ರಾಯ್ ಏನೋ ಟೆಲಿಗ್ರಾಮ್ ಕಳಿಸಿದ್ರು ಅಂತ ಹೇಳಿ ಮೊಟಕುಗೊಳಿಸಿ ಅವರು ಮಂಗಳೂರಿಂದವೇ ವೇಗವತಿ ಎಂಬ ಸ್ಟೀಮರನ್ನು ಹತ್ತಿ ಹೋಗಿರ್ತಾರೆ. ಆ ಸ್ಟೀಮರ್ ಈ ಭಾಗದಲ್ಲಿ ಬರುವಾಗ ಇಲ್ಲಿಂದ ಒಂದಿಷ್ಟು ಯುವಕರು ಬೋಟ್ನಲ್ಲಿ ಅಲ್ಲಿವರೆಗೆ ಹೋಗಿ ಖಾದಿ ಧ್ವಜವನ್ನೆಲ್ಲ ಪ್ರದರ್ಶಿಸಿ
ವಿಶ್ ಮಾಡಿ ಬಂದಿದ್ರು ಅಂತ ಹೇಳುವಂಥ ಉಲ್ಲೇಖ ಅಲ್ಲಲ್ಲಿ ಸಿಗ್ತದೆ. ಇದಿಷ್ಟು ಗಾಂಧೀಜಿಯವರ ಉಡುಪಿ ಭೇಟಿಯ ಪ್ರವಾಸ. ನಾನು ಸಮಯವನ್ನು ಪರಿಪಾಲಿಸಲಿಕ್ಕೆ